ಹಾಯ್ ಹಲೋ ನಮಸ್ತೆ. ಸ್ವಲ್ಪ ಒಂದು 15 ನಿಮಿಷ ಲೇಟ್ ಆಯಿತು. ಆ್ಯಕ್ಚುಲಿ ಕರೆಕ್ಟಾಗಿ ಶುರು ಮಾಡಿದ್ದೀವಿ. ಸೊ ಲೆಟ್ ಅಸ್ ಬಿಗಿನ್ ಅವರ್ ವಿಡಿಯೋ. In this video we are going to discuss most important 2 marks questions. ಟೂ ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಭಾಳ ಜನ ಕೇಳಿದ್ರಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಮಾಡಿ ಅಂತ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಡಿಸ್ಕ್ರೈಬ್. ಈಗ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ದಲ್ಲಿ ನಿಮಗೆ ಮೊದಲನೇ ಲೆಸನ್ ಕೇಳೋದು ಯಾವುದು ಅಂತಂದರೆ ದಟ್ ಈಸ್ ಜೆಂಟಲ್ಮನ್ ಆಫ್ ರಿಯೋ ಎನ್ ಮೇಡಿಯೋ. ಆ ಪಾಠದ ಮೇಲೆ ನಿಮಗೆ ಬರೀ 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ. ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಪ್ರಾಪರ್ಟಿ. His house was small, wretched but quaint, and his orchard was gnarled and beautiful. The little creek ran through them. ಇದೆಲ್ಲ ಬರಿಬೇಕಾಗುತ್ತೆ. And next one ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಸ್. ವೇರ್ ಡಿಡ್ ಡಾನ್ ಅಂಡ್ ಸೆಲ್ಮೋ ಲಿವ್ ಅಂತ ಕೇಳಿದ್ದಾರೆ. ವಾಟ್ ವರ್ಕ್ ಡಿಡ್ ಹಿ ಡೂ. ಎಲ್ಲಿ ಇರ್ತಾ ಇದೆ ಡಾನ್ ಅಂಡ್ ಸೆಲ್ಮೋ ಅಂತ ಕೇಳಿದ್ದಾರೆ. ಡಾನ್ ಅಂಡ್ ಸೆಲ್ಮೋ ಲಿವ್ಡ್ ಇನ್ ಎ ಸ್ಮಾಲ್ ಕ್ವಾಂಟ್ ಹೌಸ್ ಇನ್ ರಿಯೋ ಎನ್ ಮೇಡಿಯೋ ಅಂಡ್ ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ಆಸ್ ಹೀಸ್ ಅನ್ಸೆಸ್ಟರ್ಸ್ ಟಿಲ್ಡ್. ಅಂದ್ರೆ ತನ್ನ ಪೂರ್ವಜರು ಏನು ಉಳುಮೆ ಮಾಡಿರ್ತಕ್ಕಂಥ ನೆಲವನ್ನೇ ಆತ ಉಳುಮೆ ಮಾಡಿರ್ತಾನೆ. ಹೌದಾ. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಅಂಡ್ ಮ್ಯಾನರ್ಸ್ ಆಫ್ ಡಾನ್ ಅಂಡ್ ಸೆಲ್ಮೋ ಅಂತ ಕೇಳ್ತಾರೆ. ಸೊ he wore an old faded coat. His clothes were too old and torn, and fingertips showed through them. He carried a cane, which was the skeleton of a worn-out umbrella. Whenever he entered the room, he bowed to all and slowly removed his hat and gloves. ಇದನ್ನ ಬರೀಬೇಕಾಗುತ್ತೆ. ಲೆಟ್ ಅಸ್ ಸಿ ಕ್ವಶನ್ ನಂಬರ್ 4. ಬೇಗ ಬೇಗ ನೋಡೋಣ. ಕ್ವಶನ್ ನಂಬರ್ 4. ಹಾಯ್ ಎಲ್ಲರಿಗೂ ಹಾಯ್. ಎಸ್, ಲೆಟ್ ಅಸ್ ಸಿ ಕ್ವಶನ್ ನಂಬರ್ 4. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್. ಹೇಗೆ ಗ್ರೀಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಹಿ ಬೋಡ್ ಟು ಆಲ್ ಆಫ್ ದೆಮ್ ಇನ್ ದ ರೂಮ್. He then removed his hat and gloves slowly and carefully. Then next question. What did the Americans discover after the survey? ಅಂದ್ರೆ ಅಮೆರಿಕನ್ಸ್ ಏನ್ ಡಿಸ್ಕವರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಫ್ಟರ್ ದ ಸರ್ವೆ ಅಮೆರಿಕನ್ಸ್ ಡಿಸ್ಕವರ್ಡ್ Don and Selmo had owned more than 8 acres of land and which extends across the river. Good evening, good evening. Okay. And next question. Hi, Elargo, hi. The storyteller offered the old man almost the double of what he had quoted earlier. ಅಂದ್ರೆ ಸ್ಟೋರಿ ಟೆಲ್ಲರ್ ಇರ್ಬೋದು, ಅಮೇರಿಕನ್ಸ್ ಇರ್ಬೋದು, ಅವರು ಆಲ್ಮೋಸ್ಟ್ ಡಬಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಅಗ್ರಿ ಮಾಡಿದ್ಕಿಂತ ಡಬಲ್ ಅಮೌಂಟ್. ಯಾಕೆ ಅಂತ ಕೇಳ್ತಾರೆ. ಬಿಕಾಸ್ ಡಾನ್ ಅಂಡ್ ಸೆಲ್ಮೋ ಹ್ಯಾಡ್ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ಅಕ್ರಾಸ್ ದ ರಿವರ್. ಅವರ ಸರ್ವೆ ಪ್ರಕಾರ ಅಕ್ರಾಸ್ ದ ರಿವರು ಏನು ಅಂತಂದ್ರೆ ಡಾನ್ ಅಂಡ್ ಸೆಲ್ಮೋ ಜಾಸ್ತಿ ಭೂಮಿಯನ್ನು ಹೊಂದಿದ್ದಾನೆ ಅಂತ. ರವಿ ಕೇಳ್ತಾರೆ ಸರ್ ಸೈನ್ಸ್ ಕಳಿಸಿ ಕನ್ನಡ ಮೀಡಿಯಂ ಅಂತ. ಓಕೆ ರವಿ, ಇದಾಗಣ್ಣ ಮಾಡೋಣ. ಓಕೆ, ನೆಕ್ಸ್ಟ್ ಸೈನ್ಸೇ ತಗೊಳ್ಳೋಣ. ಭಾಳ ಜನ ಸೈನ್ಸ್ ಕೇಳ್ತಾ ಇದ್ದೀರಾ. ಸೈನ್ಸ್ ಕೂಡ ಒಂದು ಕಾನ್ಸೆಪ್ಟ್ ತಗೊಳ್ಳೋಣ. ಓಕೆ. ನೆಕ್ಸ್ಟ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಯಾವಾಗ ಸ್ಟೋರಿ ಟೆಲ್ಲರು ಅಮೇರಿಕನ್ಸು ದೇ ಆಫರ್ಡ್ ಹಿಮ್, ಅವಾಗ ಓಲ್ಡ್ ಮ್ಯಾನ್ ರಿಯಾಕ್ಷನ್ ಹೆಂಗಿತ್ತು ಅಂತ ಕೇಳ್ತಾರೆ. The old man hung his head for a moment in thought, stood up and stared at the storyteller's offer.
Okay. Question number 8. ಹೇಳೋಣ ಸೈನ್ಸ್ ಹೇಳೋಣ ತಗೊಳ್ಳಿ. After the survey, the Americans offered double the quoted price for the old man's land ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ Americans offered almost double amount what they had agreed, what they had quoted earlier, because the Americans were good people ಒಂದು, and they found in their survey Don and Selmo had owned more than 8 acres of land across the river. ಒಂದು ಅವ್ರು ಗುಡ್ ಪೀಪಲ್ ಒಳ್ಳೆ ಜನ ಒಪ್ಕೊಳ್ಳೋಣ. ಎರಡನೇದೇನು ಅಂತಂದ್ರೆ ಅವರ ಸರ್ವೆ ಪ್ರಕಾರ ಹಿ ಹ್ಯಾಡ್ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ಅಕ್ರಾಸ್ ದ ರಿವರ್ ಅಂತ ಹೇಳ್ಬೋದು. ಓಕೆ, ಇದನ್ನ ತಿಳ್ಕೊಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್, ವೈ ಡಿಡ್ ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಡಾನ್ ಅಂಡ್ ಸೆಲ್ಮೋ ಟು ಅಕ್ಸೆಪ್ಟ್ ಮೋರ್ ಮನಿ? ಈಗ ಸ್ಟೋರಿ ಟೆಲ್ಲರ್ ಇದ್ದಲ್ವಾ ಜೋನೆ ಸೆಡಿಲೋ, ಅವನು ಡಾನ್ ಅಂಡ್ ಸೆಲ್ಮೋಗೆ ಕನ್ವಿನ್ಸ್ ಮಾಡೋಲ್ಲಿ ಫೇಲ್ಯೂರ್ ಆದ ಅಂತೇಳಿ. ಹೆಂಗೆ? ಬಿಕಾಸ್ he argued with him, but it was useless. And Don and Selmo didn't ready to accept more money from him and from Americans. ಅವನಿಗೆ ಜಾಸ್ತಿ ದುಡ್ಡು ತೊಳೋ ಇಷ್ಟ ಇದ್ದಿದ್ದಿಲ್ಲ. And he never felt that he was insulted by the offer. ಅವನಿಗೆ ಆ ಆಫರ್ ಒಟ್ಟೆ ಇಷ್ಟ ಇದ್ದಿದ್ದಿಲ್ಲ ಅಂತ ಹೇಳ್ಬೋದು. ಮ್ಯಾಥ್ಸ್ನು ಹೇಳಿ ಸರ್ ಅಂತ ಹೇಳೋಣ. ಓಕೆ, why do you think the Americans wanted to buy Don and Selmo's land? ಅಂದ್ರೆ ಅಮೇರಿಕನ್ಸ್ಗೆ ಬೇರೆ ಯಾವ್ದು ಭೂಮಿ ಸಿಗ್ಲಿಲ್ವಾ? ಡಾನ್ ಅಂಡ್ ಸೆಲ್ಮೋನೆ ಭೂಮಿನ ಸಿಗ್ತಾ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಡಾನ್ ಅಂಡ್ ಸೆಲ್ಮೋನೆ ಭೂಮಿನ ತಗೊಳಕ್ ಪ್ರಯತ್ನ ಮಾಡಿದ್ರು ಅಂತಂದ್ರೆ, ಬಿಕಾಸ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಕೂಡ ಆನ್ಸರ್ ಇದೆ. ಅದು ಡಾನ್ ಅಂಡ್ ಸೆಲ್ಮೋ ಲ್ಯಾಂಡ್ ವಾಸ್ ಜ್ಞಾಲ್ಡ್ ಅಂಡ್ ಬ್ಯೂಟಿಫುಲ್. ಓಕೆ, ಒಂದು. ಎರಡನೇದೇನು ಅಂತಂದ್ರೆ he led a happy and peaceful life. ಅವನ ಲ್ಯಾಂಡ್ ತುಂಬಾ ಚೆನ್ನಾಗಿತ್ತಲ್ವಾ, ಅದಕ್ಕೆ ಅಮೇರಿಕನ್ಸ್ ಕೂಡ ಅದನ್ನು ತಗೋಬೇಕು ಅಂತ ಪ್ಲಾನ್ ಮಾಡಿದ್ರು. ಫಸ್ಟ್ ಪ್ಯಾರಾಗ್ರಾಫ್ ಉತ್ತರ ಇದೆ ನೋಡಿ. ದ ಲಿಟಲ್ ಕ್ರಿಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್ ಆಲ್ಸೋ, ಅದನ್ನು ಕೂಡ ಬರೀಬೇಕಾಗತ್ತೆ. ವೈ ಡಿಡ್ ದ ಸ್ಟೋರಿ ಟೆಲರ್ ಸೇ ದಟ್ ಅಮೇರಿಕನ್ಸ್ ಬಿಯಾನ್ ಜಂಟೆ? ಹೌದಾ, ಯಾಕೆ ಸ್ಟೋರಿ ಟೆಲರ್ ಅಮೇರಿಕನ್ಸ್ ಗುಡ್ ಪೀಪಲ್ ಅಂತ? ಬಿಯಾನ್ ಜಂಟೆ ಮೀನ್ಸ್ ಗುಡ್ ಪೀಪಲ್, ಅಂಡ್ ದೇ ಡಿಡಂಟ್ ವಾಂಟ್ ಟು ಚೀಟ್ ಅದರ್ಸ್. ಅವರು ಮತ್ತೊಬ್ಬರಿಗೆ ಮೋಸ ಮಾಡಬೇಕು ಬಯಸಲ್ಲ, ಬಿಕಾಸ್ ದೇ ಆರ್ ಗುಡ್ ಪೀಪಲ್. ಬಿಯಾನ್ ಜಂಟೆ ಅಂದ್ರೆ ಇನ್ ಇಂಗ್ಲಿಷು ದೇ ಆರ್ ಗುಡ್ ಪೀಪಲ್. ಅಂಡ್ ದೇ ವರ್ ರೆಡಿ ಟು ಪೇ ಎಕ್ಸ್ಟ್ರಾ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್. ದಟ್ ಈಸ್ ಆಲ್ಮೋಸ್ಟ್ ಟ್ವೈಸ್ ಅಮೌಂಟ್ ಫಾರ್ ಆಲ್ಮೋಸ್ಟ್ ಟ್ವೈಸ್ ವಾಟ್ ದೇ ಹ್ಯಾಡ್ ಅಗ್ರೀಡ್ ಅರ್ಲಿಯರ್. PDF ಹಾಕೋಣ. ಓಕೆ, ಅಂಡ್ ನೆಕ್ಸ್ಟ್, ಹೌ ದ ಪ್ರಾಬ್ಲಮ್ ಆಫ್ ಓನರ್ಶಿಪ್ ವಾಸ್ ರಿಸಾಲ್ವ್ಡ್ ಬೈ ದ ಅಮೇರಿಕನ್ಸ್? ಫೈನಲ್ ಆಗಿ ಓನರ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳ್ತಾರೆ ನೋಡಿ. ದ ಅಮೇರಿಕನ್ಸ್ ಬಾಟ್, ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ ನಿಮ್ಮ ಪಾಠದಲ್ಲಿ, ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ. ದ ಅಮೇರಿಕನ್ಸ್ ಬಾಟ್ ದ ಟ್ರೀ ಇನ್ ದ ಆರ್ಚರ್ಡ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅಂಡ್ ಸೆಲ್ಮೋ. ಇಟ್ ಟುಕ್ ಎ ಲಾಂಗ್ ಟೈಮ್ ಬಿಕಾಸ್ ದೇ ಪರ್ಚೇಸ್ ಫ್ರಮ್ ಈಚ್ ಇಂಡಿವಿಜುವಲ್ ಆಫ್ ರಿಯೋ ಅಂಡ್ ಮೆಡಿಯೋ. ಅಂದ್ರೆ ಇಂಡಿವಿಜುವಲ್ ಆಗಿ ಪರ್ಚೇಸ್ ಮಾಡಿದ್ರು. ಇದು ನಿಮ್ಗೆ ಲಾಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಉತ್ತರ ಇದೆ ಇದರ ಬಗ್ಗೆ ಕೂಡ, ಓನರ್ಶಿಪ್ ಹೆಂಗ್ ಸಾಲ್ವ್ ಆಯ್ತು ಅಂತೇಳಿ. ನೆಕ್ಸ್ಟ್, ವೈ ಡಿಡ್ ಅಮೇರಿಕನ್ಸ್ ವಾಂಟ್ ಟು ಬೈ ಡಾನ್ ಅಂಡ್ ಸೆಲ್ಮೋಸ್ ಲ್ಯಾಂಡ್? ಈಗಾಗಲೇ ಚರ್ಚೆ ಮಾಡಿದೆ. ಲಿಟಲ್ ಕ್ರಿಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್, ಹಿಸ್ ಆರ್ಚರ್ಡ್ ವಾಸ್ ಜ್ಞಾಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಅದು ಗೊತ್ತಿದೆ ನಿಮಗೆ. ನೆಕ್ಸ್ಟ್, ವೈ ಡಿಡ್ ದ ಅಮೇರಿಕನ್ಸ್ ಕಂಪ್ಲೇನ್ ದ ಸ್ಟೋರಿ ಟೆಲ್ಲರ್ ಆನ್ ದ ಡಾನ್ ಓಲ್ಡ್ ಮ್ಯಾನ್? ಅಂದ್ರೆ ಏನು, ಅಮೇರಿಕನ್ಸ್ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ? ವೈ ದೇ ಕಂಪ್ಲೇನ್ಡ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೆಡಿಯೋ, ಸಾರಿ ದ ಚಿಲ್ಡ್ರನ್ ಆಫ್ ರಿಯೋ. ಎಸ್, ಅಂದ್ರೆ ಆ ರಿಯೋ ಅಂಡ್ ಮೆಡಿಯೋ ಇರತಕ್ಕಂಥ ಮಕ್ಕಳ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ? ಬಿಕಾಸ್ ಕಾರಣ ಇತ್ತು. ಅಕಾರ್ಡಿಂಗ್ ಟು ದ ಅಮೇರಿಕನ್ಸ್, ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಆರ್ ದ ಚಿಲ್ಡ್ರನ್ ಆಫ್ ರಿಯೋ ಅಂಡ್ ಮೆಡಿಯೋ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಅವರು ಏನ್ ಮಾಡ್ತಾ ಇದ್ದಾರೆ? ಚಿಲ್ಡ್ರನ್ ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಪ್ರಾಪರ್ಟಿಯನ್ನ ಹಾಳು ಮಾಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ಅಮೇರಿಕನ್ಸ್. ಒಂದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ದೇವರ್ ಪ್ಲೇಯಿಂಗ್ ಇನ್ ದ ಆರ್ಚರ್ಡ್ ಟ್ರೀಸ್. ಅವ್ರು ಏನೋ ಆರ್ಚರ್ಡ್ ಟ್ರೀ ಹಾಕಿದ್ರಲ್ಲಿ, ಸೊ ಅಲ್ಲಿ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಎರಡನೇ ಪಾಯಿಂಟ್. ಪಾಯಿಂಟ್ ನಂಬರ್ 3. ಮೂರನೇ ಪಾಯಿಂಟ್ ಅಂತಂದ್ರೆ ದೇವರ್ ಪ್ಲಕಿಂಗ್ ದ ಫ್ಲವರ್ಸ್ ಫ್ರಮ್ ದ ಟ್ರೀಸ್. ಅಲ್ಲಿರ್ತಕ್ಕಂಥ ಹೂಗಳನ್ನ ಕೀಳ್ತಾ ಇದ್ದಾರೆ. ಅಂಡ್ ಇಫ್ ದೇವರ್ ಸ್ಪೋಕನ್ ದೇ ಲಾಫ್ಡ್ ಅಟ್ ದ ಅಮೇರಿಕನ್ಸ್. ಏನಾದ್ರೂ ಅವ್ರು ಬುದ್ಧಿಮತ್ ಹೇಳಕ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ? ನಕ್ಕೋತ ಹೋಗ್ಬಿಡ್ತಾರೆ. ಇಟ್ ಮೀನ್ಸ್ ದೇ ರಿಪ್ಲೈಡ್ ಇನ್ ಸ್ಪ್ಯಾನಿಷ್ ಅಂತ ಅಮೇರಿಕನ್ ಕಂಪ್ಲೇಂಟ್ ಆಗಿತ್ತು.
ನೆಕ್ಸ್ಟ್ ಕ್ವಶನ್ ನಂಬರ್ 15, 15ನೇ ಪ್ರಶ್ನೆ. ಹೌ ಡು ಯು ಸೇ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಜನರಸ್? ನೀವು ಯಾವ ಆಧಾರದ ಮೇಲೆ ಡಾನ್ ಅನ್ಸೆಲ್ಮೋ ಉದಾರ ಬುದ್ಧಿಯವನು ಅಂತ ಹೇಳ್ತಾರೆ ಅಂತ ಕೇಳ್ತಾರೆ. ಬಿಕಾಸ್ he was a man of principles, ಒಂದು, and he didn't accept extra money for extra land offered by the Americans. ಅವನು ದುಡ್ಡನ್ನು ಜಾಸ್ತಿ ತಗೊಳ್ಳಿಲ್ಲ, ಯಾರು ಅಮೇರಿಕನ್ಸ್ ಆಫರ್ ಮಾಡಿದಾರಲ್ವಾ ಅದನ್ನ ತಗೊಳಕ್ ಹೋಗ್ಲಿಲ್ಲ. ಸೊ ಇದ್ರ ಹೇಳ್ಬೋದು he was very generous ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್. why do you think Don Anselmo did not sell the trees in the orchard? ಯಾಕೆ ಡಾನ್ ಅನ್ಸೆಲ್ಮೋ ಆರ್ಚರ್ಡ್ ಟ್ರೀಸ್ ಅನ್ನ ಮಾರ್ಲಿಲ್ಲ? ಅವನು ಕ್ಲಿಯರ್ ಆಗಿ ಕಟ್ಟ ಹೇಳ್ತಾನೆ ಅಮೆರಿಕನ್ಸ್ಗೆ, ನಾನು ಆರ್ಚರ್ಡ್ ಟ್ರೀಸ್ ಅನ್ನ ಮಾರಿಲ್ಲ ಅಂತ ಹೇಳಿ. ಯಾಕೆಂತಂದ್ರೆ ಡಾನ್ ಅನ್ಸೆಲ್ಮೋ ಹ್ಯಾಡ್ ಪ್ಲಾಂಟೆಡ್ ಎವ್ರಿ ನ್ಯೂ ಪ್ಲಾಂಟ್ ಇನ್ ದ ನೇಮ್ ಆಫ್ ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಆಫ್ ರಿಯೋ ಎನ್ ಮೇಡಿಯೋ. ಅವನು ಪ್ಲಾಂಟ್ ಅನ್ನ ಹೆಂಗ್ ಬೆಳೀತಾ ಇರ್ತಾನೆ ಅಂದ್ರೆ, ಆ ಹಳ್ಳಿಯಲ್ಲಿ ಒಂದ್ ಯಾವ್ದಾದ್ರು ಹೊಸ ಮಗು ಹುಟ್ಟಂದ್ರೆ ಆ ಮಗುವಿನ ಹೆಸರ ಮೇಲೆ ಏನಾಗುತ್ತೆ, ಒಂದು ಪ್ಲಾಂಟ್ ಅನ್ನು ಬೆಳಿತಾನೆ. ಡಾನ್ ಅನ್ಸೆಲ್ಮೋ ಹ್ಯಾಡ್ ಪ್ಲಾಂಟೆಡ್ ಎವ್ರಿ ನ್ಯೂ ಪ್ಲಾಂಟ್ ಇನ್ ದ ನೇಮ್ ಆಫ್ ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಆಫ್ ರಿಯೋ ಎನ್ ಮೇಡಿಯೋ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಯಾಕೆ ಬೆಳೀತಾ ಇರ್ತಾನೆ ಅಂತಂದ್ರೆ, ಬಿಕಾಸ್ ಆಲ್ ದ ಚಿಲ್ಡ್ರನ್ ವರ್ ಹಿಸ್ ಸಾಬ್ರಿನೋಸ್, ನಿಯೋಟೋಸ್ ಅಂಡ್ ಡಿಸೆಂಡೆಂಟ್ಸ್. ಅವರೆಲ್ಲ ಏನು ಅಂತಂದ್ರೆ ಸೋದರ ಸೋದರಿಯ ಮಕ್ಕಳು ಮೊಮ್ಮಕ್ಕಳಾಗಿರ್ತಾರೆ. ಅದಕ್ಕಾಗಿ ಆತ ಅಲ್ಲಿ ಒಂದು ಪ್ಲಾಂಟ್ ಅನ್ನ ಬೆಳೀತಾ ಇರ್ತಾನೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ he didn't want to sell the trees in the orchard. ಇದೇ ಕಾರಣ ಇತ್ತು ಅವನು ಆರ್ಚರ್ಡ್ ಟ್ರೀಸ್ ಅನ್ನ ಮಾರದೇ ಇದ್ದದಕ್ಕಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಹಂಗಾದ್ರೆ ಡಾನ್ ಅನ್ಸೆಲ್ಮೋ ತತ್ವಗಳಿಗೆ ಬದ್ಧನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಎಸ್. ಹೆಂಗೆ ಅಂತಂದ್ರೆ, ವೆನ್ ಎವರ್ ಅಮೇರಿಕನ್ ಸರ್ವೇಡ್ ಹಿಸ್ ಲ್ಯಾಂಡ್, ಅಕಾರ್ಡಿಂಗ್ ಟು ದೇರ್ ಸರ್ವೆ, ಡಾನ್ ಅನ್ಸೆಲ್ಮೋ ಹ್ಯಾಡ್ ಓನ್ಡ್ ಮೋರ್ ದ್ಯಾನ್ 8 acres ಲ್ಯಾಂಡ್ ಅಕ್ರಾಸ್ ದ ರಿವರ್ಸ್. ಹೌದಾ, ಒಂದು. ಬಟ್ Don Anselmo didn't accept it. They offered more money for more land. They offered twice money for twice land. But he didn't accept it. And he was stick to his words. So, these factors show that Don Anselmo was a man of principles ಅಂತ ಹೇಳ್ಬೋದು. ಇಷ್ಟು ಮಾಡಿ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರುತ್ತೆ ನಿಮಗೆ. ಅಂಡ್ ನೆಕ್ಸ್ಟ್ ನೀವು ಪಾಠ ಯಾವ್ದು 2 ಮಾರ್ಕ್ಸ್ ಮಾಡ್ಬೇಕಂದ್ರೆ ದಟ್ ಈಸ್ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಪಾಠದ ಮೇಲೆ ನೀವು 2 ಮಾರ್ಕ್ಸ್ ನೋಡ್ಕೋಬೇಕಾಗತ್ತೆ. ಬೇರೆ ಯಾವ ನೋಡ್ಕೋಬೇಡಿ, ಬರೀ 2 ಮಾರ್ಕ್ಸ್ ಓನ್ಲಿ. ಹಾಗಾದ್ರೆ ಯಾವ ಕ್ವಶನ್ಸ್ ಬರ್ತವೆ? ಫಸ್ಟ್ ಕ್ವಶನ್, ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್. ಎಕ್ಸ್ಪ್ಲೇನ್. ಹೌದು, ಅಂಬೇಡ್ಕರ್ ಹ್ಯಾಡ್ ಅನ್ ಇನ್ಸಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್. He bought many more books. He purchased 2,000 old books in New York. And second one, whenever at the time of second round table conference in London, he purchased many more books and those books were sent to India in 32 boxes. So ಇದನ್ನ ಬರೀಬೇಕಾಗತ್ತೆ. ಇದು ಎಲ್ಲರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ. ಅಂಬೇಡ್ಕರ್ ವಾಸ್ ಎ ವರಾಸಿಯಸ್ ರೀಡರ್ ಅಂತ ಗೊತ್ತಿರುತ್ತೆ ನಿಮಗೆ. ಅಂಡ್ ಕ್ವಶನ್ ನಂಬರ್ 2, ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಮತ್ತೆ ಯಾವ್ದು 2 ಮಾರ್ಕ್ಸ್ ಕೇಳ್ಬೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಕ್ವಶನ್ ನಂಬರ್ 2, ಎಸ್, ಹೌ ಡಿಡ್ ದ 14th amendment to the US Constitution and Mahatma Phule influence on ಅಂಬೇಡ್ಕರ್? ಅಂದ್ರೆ ಅಮೆಂಡ್ಮೆಂಟ್ ಅಂದ್ರೆ ಏನು? ಸಾಂವಿಧಾನಿಕ ತಿದ್ದುಪಡಿ. ನೋಡಿ, ಅದೇ ಸಂದರ್ಭದಲ್ಲಿ ಅಮೆರಿಕದ ಸಂವಿಧಾನಕ್ಕೆ ತಿದ್ದುಪಡಿ ಆಗತ್ತೆ. ಎಷ್ಟನೇ ತಿದ್ದುಪಡಿ? 14th amendment was made to the US Constitution. So according to 14th amendment of US Constitution, it gave complete freedom to black Americans. ಅವರ ಒಂದು ತಿದ್ದುಪಡಿಯ ಪ್ರಕಾರ ಬ್ಲಾಕ್ ಅಮೆರಿಕನ್ಸ್ಗೆ ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಡ್ತಾರೆ. ಇದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಏನಾಗುತ್ತೆ? ಇಂಪ್ಯಾಕ್ಟ್ ಆಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ. ಒಂದು. ಎರಡನೇದೇನು ಅಂತಂದ್ರೆ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್. ಹೌದು, ಮಹಾತ್ಮ ಫುಲೆ ಆ ಟೈಮ್ದಲ್ಲಿ ಏನ್ ಮಾಡ್ತಿರ್ತಾರೆ? ಹಿ ವಾಸ್ ಸ್ಟ್ರಗ್ಲಿಂಗ್ ಏನು ಫಾರ್ ವೋಟ್ರಿ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವುಮನ್ ಅಪ್ಲಿಫ್ಟ್ಮೆಂಟ್. 2 ಕಾರಣಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ ಮಹಾತ್ಮ ಫುಲೆ. ಏನು? ವೋಟ್ರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ. ಹೌದಾ? ಎರಡನೇದೇನು ಅಂತಂದ್ರೆ ಇದ್ಯಾವುದು? ವುಮನ್ಸ್ ಅಪ್ಲಿಫ್ಟ್ಮೆಂಟ್ ಅಂದ್ರೆ ಮಹಿಳೆಯರ ಸಬಲೀಕರಣ ಬಗ್ಗೆ ಹೋರಾಟ ಮಾಡ್ತಾ ಇರ್ತಾರೆ. ಓಕೆ, ದೀಸ್ ಟೈಪ್ ದೇ ಇನ್ಫ್ಲೂಯೆನ್ಸ್ ಆನ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಅಂಡ್ ಅಂಬೇಡ್ಕರ್ ಅಟ್ ದಟ್ ಟೈಮ್ ಏನು, he decided
to struggle or to devote all the time and talents for the betterment of his underprivileged brethren. ಹೌದಾ ಸರ್? ಹೇಳಿ ಮ್ಯಾಥ್ಸ್. ಓಕೆ ಹೇಳೋಣ. ಅಂಡ್ ನೆಕ್ಸ್ಟ್ ಕ್ವಶನ್, ಅಂಬೇಡ್ಕರ್ ಮೇಲೆ ಮತ್ತೆ ಯಾವ್ದು 2 ಮಾರ್ಕ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. There were great luminaries on the drafting committee. Dr. B.R. Ambedkar is remembered as the pilot. Give reasons. ಅಲ್ಲ ರೀ, ಅಲ್ಲಿ ಸಾಕಷ್ಟು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಕರಡು ಸಮಿತಿಯಲ್ಲಿ ಹೆಸರಿದ್ದಾಗೂ ಕೂಡ ಅಂಬೇಡ್ಕರ್ ಅವರನ್ನೇ ಚೇರ್ಮನ್ ಮಾಡಿದ್ರು. ಅಂಬೇಡ್ಕರ್ ಏನು ಈಸ್ ರಿಮೆಂಬರ್ಡ್ ಆಸ್ ದ ಪೈಲಟ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಯಾಕೆ ಅಂತ ಪ್ರಶ್ನೆ ಕೇಳಿದಾಗ, ಬಿಕಾಸ್ ಕೆಲವೊಂದಿಷ್ಟು ರೀಸನ್ಸ್ ಅನ್ನು ಕೊಡಬೇಕಾಗತ್ತೆ. ಹಿ ವಾಸ್ ಟ್ಯಾಕ್ಟ್ಫುಲ್, ಆಮೇಲೆ ಫ್ರಾಂಕ್, ಅಂಡ್ ಹಿ ಹ್ಯಾಡ್ ಅಟ್ಮೋಸ್ಟ್ ಪೇಷನ್ಸ್. ತಾಳ್ಮೆ ಇರಬೇಕು, ಸಡನ್ ಆಗಿ ಎಲ್ಲ ಗೆಲುವು ಸಾಧಿಸಕ್ ಆಗಲ್ಲ. ಅಂಡ್ ಫಸ್ಟ್ ಒನ್. ಅಂಡ್ ಸೆಕೆಂಡ್ ಒನ್, he explained clearly the meaning and scope of the different provisions of the draft constitution. Second one. And third one, he explained the most complicated legal concepts which could be easily understood even by a layman. ಅಂದ್ರೆ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಅಂತಂದ್ರೆ, ಸಂವಿಧಾನದಲ್ಲಿ ಎಂತ ಅಂಶಗಳನ್ನ ಸೇರಿಸಿದ್ರು ಅಂತಂದ್ರೆ ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಅವನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದ. ಲೇಮನ್ ಅಂದ್ರೆ ಒಬ್ಬ ಸಾಮಾನ್ಯ ನಾಗರಿಕರಿಗೂ ಅರ್ಥ ಆಗ್ತಾ ಇತ್ತು. ಸೊ ಅದಕ್ಕಾಗಿ ಅಂಬೇಡ್ಕರ್ ಇಸ್ ರಿಮೆಂಬರ್ಡ್ ಆಸ್ ದ ಪೈಲಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4. ರೈಟ್ ಎ ಶಾರ್ಟ್ ನೋಟ್ ಆನ್ ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾ ಆರ್ ಪರ್ಸೆಪ್ಷನ್ ಆಫ್ ದ 3 pillars ಆಫ್ ಸ್ಟೇಟ್. ಸೊ ಈ 3 pillars ಬಗ್ಗೆ ಏನ್ ಹೇಳ್ತಾರೆ ಅಂಬೇಡ್ಕರ್ ಅಂತ ಕೇಳ್ತಾರೆ. ಸೊ ಅಂಬೇಡ್ಕರ್ ಹ್ಯಾಡ್ ಎ ಕ್ಲಿಯರ್ ಐಡಿಯಾ ಅಬೌಟ್ ಮ್ಯೂಚುಯಾಲಿಟಿ ಆಫ್ ದ ಲೆಜಿಸ್ಲೇಟರ್ ಇರ್ಬೋದು, ದ ಎಕ್ಸಿಕ್ಯೂಟಿವ್ ಇರ್ಬೋದು, ಮತ್ತೆ ದ ಜುಡಿಷಿಯರಿ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ. ಹಿ ಸೆಡ್ ದಟ್ jurisdiction of each should be clear and untrammeled. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಓಕೆ ಸೈನ್ಸ್ ಹೇಳೋಣ ತಗೊಳ್ಳಿ. ಓಕೆ, ಅವ್ರು ಹೇಳ್ತಾರೆ ನ್ಯಾಯ ಕ್ಷೇತ್ರದ ಒಂದು ಕಾರ್ಯಕ್ಷೇತ್ರ ಏನಿರಬೇಕು, ಕಟ್ಟಿ ಹಾಕಬಾರ್ದು, ಸ್ಪಷ್ಟವಾಗಿರ್ಬೇಕು. ಅನ್ಟ್ರಾಮಲ್ಡ್, ಕಟ್ಟಿ ಹಾಕದ, ಮತ್ತೆ ಕ್ಲಿಯರ್ ಇರಬೇಕು, ಸ್ಪಷ್ಟವಾಗಿರ್ಬೇಕು. ಅಂಡ್ ಇನ್ನೊಂದು ಏನು ಅಕಾರ್ಡಿಂಗ್ ಟು ಅವರ ಪರ್ಸೆಪ್ಷನ್ ಅಂತಂದ್ರೆ, he had a sense of the importance of soul of citizens. ಅಂದ್ರೆ ಭಾರತದಲ್ಲಿರ್ತಕ್ಕಂಥ ನಾಗರಿಕರಿಗೆ ಅದು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಸೊ ಇದು ಅಂಬೇಡ್ಕರ್ ಅವರ ವಾದ ಅಂತ ಹೇಳ್ಬೋದು. ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್? ಹಂಗಾದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಮಹತ್ವದ ಆ ಅಬ್ಸರ್ವೇಷನ್ ಏನು ಅಂತ ಕೇಳ್ತಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಿಮ್ಗೆಲ್ಲರೂ ಡೆಫಿನೇಷನ್ ಗೊತ್ತು. ಯಾವಾಗ ಹೇಳುತ್ತೀರಾ ಸರ್? ಇದು ಮುಗಿದ ಮೇಲೆ. ಓಕೆ, ಮುಳುಗುಂದಲ್ವಾ, ಇದು ಮುಗಿದ ಮೇಲೆ ಮಾಡೋಣ. ಓಕೆನಾ? ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್? ದ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಬರೆದಿಟ್ಟಂತ ಮೂಲಭೂತವಾದ ದಾಖಲೆ, ವಿಚ್ ಡಿಫೈನ್ಸ್ ದ ಪವರ್ ಅಂಡ್ ಪೊಸಿಷನ್ ಆಫ್ ದ 3 organs of the state: the legislature, the executive, and the judiciary. And it also defines powers of the executive and legislature as against the citizens. ಸಂವಿಧಾನ. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬೇಕು, ದ ಮೇನ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ, ನೋಡಿ, ದ ಮೇನ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಟು ಲಿಮಿಟ್ ದೇರ್ ಅಥಾರಿಟಿ. ಈಗ ಲೆಜಿಸ್ಲೇಟರ್ ಇರ್ಬೋದು, ಜುಡಿಷಿಯರಿ ಇರ್ಬೋದು, ಆಮೇಲೆ ಎಕ್ಸಿಕ್ಯೂಟಿವ್ ಇರ್ಬೋದು, ಯು ಹ್ಯಾವ್ ಟು ಲಿಮಿಟ್ ದೇರ್ ಅಥಾರಿಟಿ. ಅವ್ರಿಗೆ ನೀವು ಸಿಕ್ಕಾಪಟ್ಟೆ ಏನು ಅಧಿಕಾರವನ್ನ ನೀಡಬಾರ್ದು, ಅವರ ಅಧಿಕಾರವನ್ನ ಲಿಮಿಟ್ ಮಾಡಬೇಕು. ಯು ಹ್ಯಾವ್ ಟು ಲಿಮಿಟ್ ದೇರ್ ಅಥಾರಿಟಿ. ನೋಡಿ, ಈಗ ನೀವು ಹೈಕೋರ್ಟ್ದಲ್ಲಿ ಸೋತ್ರ ಅಂದ್ರೆ ಯೋಚನೆ ಮಾಡುವಂಗಿಲ್ಲ, ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಬಹುದು. ಅಂತ ಅವಕಾಶ ಇದೆ ಸಂವಿಧಾನದಲ್ಲಿ, ಅಂತ ಅವಕಾಶ ಇದೆ. ನಿಮ್ಮನ್ನ ಯಾರಾದ್ರೂ ಸುಮ್ಮನೆ FIR ಅರೆಸ್ಟ್ ಮಾಡಿದ್ರು ಕೂಡ ನೀವು ಅದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ನನಗೆ ವಿನಾಕಾರಣ ಅರೆಸ್ಟ್ ಮಾಡಿದಾರೆ ಅಂತ ಒಂದು ಸಂವಿಧಾನದ ಅವಕಾಶ ಇದೆ. ಸೊ ಹಾಗಾಗಿ ಯು ಹ್ಯಾವ್ ಟು ಲಿಮಿಟ್ ದೇರ್ ಅಥಾರಿಟಿ. ಈ ಲೆಜಿಸ್ಲೇಟರ್ ಇರ್ಬೋದು, ಜುಡಿಷಿಯರಿ ಇರ್ಬೋದು, ಮತ್ತೆ ಎಕ್ಸಿಕ್ಯೂಟಿವ್ ಇರ್ಬೋದು. ಅದಕ್ಕಾಗಿ ಏನ್ ಮಾಡಬೇಕು, ನೀವು ಬೈ ಚಾನ್ಸ್ ಅಲ್ಲಿ ಏನಾದ್ರೂ ಲಿಮಿಟೇಷನ್ ಹೇರದೆ ಹೋದ್ರೆ ವಾಟ್ ಹ್ಯಾಪನ್ಡ್? ನೋಡಿ, ಇಫ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ on these 3 organs, what happens? It leads to
ಕಂಪ್ಲೀಟ್ ಟೈರನಿ ಅಂಡ್ ಕಂಪ್ಲೀಟ್ ಆಪರೇಷನ್. ಬೈ ಚಾನ್ಸ್ ನೀವು ಏನಾದರೂ ಇದಕ್ಕೆ ಲಿಮಿಟೇಷನ್ ಹಾಕದೆ ಹೋದ್ರೆ ಏನಾಗತ್ತೆ, ಇದು ದಬ್ಬಾಳಿಕೆ ಆಗತ್ತೆ, ಪೀಡನೆ ಶುರು ಆಗತ್ತೆ, ಹೌದಲ್ವಾ? ಅದಕ್ಕಾಗಿ ಸಂವಿಧಾನದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಇವು ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಅದರಲ್ಲಿ Nehru choose Dr. Baba Saheb Ambedkar as the law minister. What might have improved Nehru to do so? ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲಾ ಮಿನಿಸ್ಟರ್ ಆಗಿ ಚೂಸ್ ಮಾಡ್ತಾರೆ. ಯಾಕೆ, ವೈ ಅಂತ ಕೇಳಿದಾಗ ಒಂದೇನ್ ಹೇಳಬೇಕು ಅಂತಂದ್ರೆ, ಅಂಬೇಡ್ಕರ್ ಹ್ಯಾಡ್ ಎ ಲಾಟ್ ಆಫ್ ಸ್ಕಿಲ್. ಅಂಬೇಡ್ಕರ್ ಹ್ಯಾಡ್ ಎ ಲಾಟ್ ಆಫ್ ಸ್ಕಿಲ್ ಇನ್ ಲಾ ಅಂಡ್ ಲೆಜಿಸ್ಲೇಷನ್. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನು ಅಂತಂದ್ರೆ, he had dreamed about social justice. ಸಾಮಾಜಿಕ ನ್ಯಾಯದ ಕನಸನ್ನ ಕಂಡವರು ಇವರಾಗಿದ್ರು. and he also dreamed about new Indian polity. ಹೊಸ ಪ್ರಜಾ ರಾಜ್ಯದ ಕನಸನ್ನ ಕಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ರು. ಮತ್ ಇನ್ನೊಂದೇನು ಅಂತ ಹೇಳಿದ್ರೆ, he made many more campaigns against social injustice. ಅಂದ್ರೆ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಇದು ಕೂಡ ಪಾಯಿಂಟ್ ಬರೀಬೇಕು. ಅಂಡ್ ಇನ್ನೊಂದೇನು ಅಂತಂದ್ರೆ, ಹಿ ವಾಸ್ ನಾಟ್ ಓನ್ಲಿ ಎ ಲಾ ಮಿನಿಸ್ಟರ್ ಬಟ್ ಆಲ್ಸೋ ಎ ಲಾ ಮೇಕರ್. ಅವರು ಬರೀ ಏನು ಲಾ ಮಿನಿಸ್ಟರ್ ಅಲ್ಲ, ಅವರು ಒಬ್ಬ ಲಾ ಮೇಕರ್ ಅಂತ ಹೇಳ್ಬೋದು. ಇವೆಲ್ಲ ಪಾಯಿಂಟ್ಸ್ ಅನ್ನ ಹಾಕಿ ಬರೀಬೇಕು. ಇವೆಲ್ಲ ಕಾರಣಕ್ಕೋಸ್ಕರನೇ ನೆಹರು ಚೋಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಅಂತ ಹೇಳ್ಬೋದು. ಓಕೆ, ಎಸ್. ಕ್ವಶನ್ ನಂಬರ್ 7, 7ನೇ ಪ್ರಶ್ನೆ. ವಾಟ್ ಮೇಡ್ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸ್ಒಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ? ಅಂಬೇಡ್ಕರ್ ಅವರು ಹೇಳ್ತಾರೆ, ಗ್ರಾಮರ್ ಆಫ್ ಅನಾರ್ಕಿ ಅಂದ್ರೆ ಕನ್ನಡದಲ್ಲಿ ಅರಾಜಕತೆಯ ಲಕ್ಷಣಗಳು. ಒಂದು ದೇಶ ಅವನತಿಯತ್ತ ಸಾಗಬೇಕಾದ್ರೆ ಈ 3 ಸಾಕು. ಯಾವ್ಯಾವು? ಸಿವಿಲ್ ಡಿಸ್ಒಬಿಡಿಯನ್ಸ್, ನಾಗರಿಕರ ಅವಿಧೇಯತೆ. ಎರಡನೇದ್ದು ನಾನ್ ಕೋಆಪರೇಷನ್, ಅಸಹಕಾರ. ಮೂರನೇದ್ದು ಸತ್ಯಾಗ್ರಹ. ಯಾವ ದೇಶದಲ್ಲಿ ಪದೇ ಪದೇ ಪ್ರತಿಭಟನೆಗಳು ನಡೀತಾವೋ, ಯಾವ ದೇಶದಲ್ಲಿ ನಾಗರಿಕರು ಅವಿಧೇಯತೆಯನ್ನು ತೋರಿಸ್ತಾರೋ, ಯಾವ ದೇಶದಲ್ಲಿ ನಾಗರಿಕರು ಅಸಹಕಾರವನ್ನು ಕೊಡ್ತಾರೋ, ಆ ದೇಶ ಅಧಪತನದತ್ತ ಸಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಸೊ ಇವೆಲ್ಲ ರೀಸನ್ಸ್ ನಿಂದ ಅಂಬೇಡ್ಕರ್ ಕಾಲ್ಡ್ ದೀಸ್ 3 ಫ್ಯಾಕ್ಟರ್ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ. ಅರಾಜಕತೆಯ ಲಕ್ಷಣಗಳು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಹಾಗಾದ್ರೆ ನೋಡಿ ಹೇಳ್ತಾರೆ, ಅಕಾರ್ಡಿಂಗ್ ಟು ಅಂಬೇಡ್ಕರ್, ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಆರ್ ನೆಸೆಸರಿ ಇನ್ ಎ ಸ್ಟೇಟ್ ವಿಚ್ ಈಸ್ ರೂಲ್ಡ್ ಬೈ ಫಾರಿನರ್ಸ್. ಬಟ್ ಇನ್ ಅವರ್ ಕಂಟ್ರಿ ದೀಸ್ ಮೆಥಡ್ಸ್ ಶುಡ್ ನಾಟ್ ಬಿ ಯೂಸ್ಡ್. ನೋಡಿ, ಅಂಬೇಡ್ಕರ್ ಪದೇ ಪದೇ ಹೇಳ್ತಾರೆ, ಈ ಮೆಥಡ್ಸ್ ಅನ್ನ ನಮ್ಮ ದೇಶದಲ್ಲಿ ಬಳಸಬಾರ್ದು. ಓಕೆ, ದೀಸ್ ಮೆಥಡ್ಸ್ ಶುಡ್ ನಾಟ್ ಬಿ ಯೂಸ್ಡ್. ಗ್ರಾಮರ್ ಆಫ್ ಅನಾರ್ಕಿ ಇನ್ ಕನ್ನಡ ಅರಾಜಕತೆಯ ಲಕ್ಷಣಗಳು ಅಂತ ಹೇಳ್ತಾರೆ. ಇಫ್ ಯೂಸ್ಡ್ ದೀಸ್ ದೇರ್ ವುಡ್ ಬಿ ಲಾಸ್ ಆಫ್ ಲಿವ್ಸ್ ಅಂಡ್ ಪಬ್ಲಿಕ್ ಪ್ರಾಪರ್ಟಿ. ಬೈ ಚಾನ್ಸ್ ಇವೆಲ್ಲದು ನಮ್ಮ ದೇಶದಲ್ಲಿ ಬಳಕೆ ಮಾಡಿದ್ದೆ ಆದ್ರೆ ಇಟ್ ಲೀಡ್ಸ್ ಟು ಲಾಸ್ ಆಫ್ ಲಿವ್ಸ್. ಸಾಕಷ್ಟು ಜನ ಪ್ರಾಣ ಕಳ್ಕೊತಾರೆ ಒಂದು. ಅಂಡ್ ಇಟ್ ಲೀಡ್ಸ್ ಟು ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ, ಅಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಹಾಳಾಗೋಗ್ಬಿಡ್ತವೆ ಅಂತೇಳಿ. ಸೊ ಅದಕ್ಕಾಗಿ ಈ 3ಗಳನ್ನ ನಮ್ಮ ದೇಶದಲ್ಲಿ ಬೆಳೆಗುಡಬಾರ್ದು ಅಂತ ಹೇಳಿ. ಯಾವುದು? ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ. ಓಕೆ, ಕ್ವಶನ್ ನಂಬರ್ 8, 8ನೇ ಪ್ರಶ್ನೆ. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ? ನಮ್ಮ ದೇಶದಲ್ಲಿ ಬಹು ಕಾಡ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಅಂದ್ರೆ ಜಾತಿ ತಾರತಮ್ಯ. ಇದು ಹೋಗ್ಬೇಕು ಅಂತೇಳಿ ಅದೇ ಆವಾಗನೇ ಈ ಮಹಾತ್ಮರು ಹೋರಾಟ ಮಾಡಿದ್ರು, ಮಹಾತ್ಮ ಗಾಂಧಿ ಆಸ್ ವೆಲ್ ಆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಟ್ ಮೀನ್ಸ್ ಹಂಗಾದ್ರೆ ಗಾಂಧೀಜಿ ಏನ್ ಹೇಳ್ತಾರೆ? ಮಹಾತ್ಮ ಗಾಂಧೀಜಿ ರಿಮೈಂಡೆಡ್ ದ ಡ್ಯೂಟಿ ಆಫ್ ಹೈಯರ್ ಕಾಸ್ಟ್ ಪೀಪಲ್ ಟುವರ್ಡ್ಸ್ ದ ಡಿಪ್ರೆಸ್ ಕ್ಲಾಸ್. ಅವ್ರು ಹೇಳ್ತಾರೆ, ನೀವು ಉನ್ನತ ವರ್ಗದವ್ರು ಇದ್ದೀರಲ್ಲ, ನೀವು ಡಿಪ್ರೆಸ್ ಕ್ಲಾಸ್ ಅವ್ರಿಗೆ ನೀವು ಏನ್ ಮಾಡ್ಬೇಕು? ಹೆಲ್ಪ್ ಮಾಡ್ಬೇಕು. ಇದು ನಿಮ್ಮ ಡ್ಯೂಟಿ, ಇಟ್ಸ್ ಯುವರ್ ಡ್ಯೂಟಿ ಅಂತ ಅವಾಗ ಹೇಳ್ತಾರೆ ಒಂದು. And Baba Sahib Ambedkar did the same by reminding them of their inherent rights to equality with the higher and more powerful caste. One stressed the duties, andre Mahatma Gandhi stressed the duties, and Baba Sahib Ambedkar stressed the fundamental rights. ಹಕ್ಕುಗಳ ಬಗ್ಗೆ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಇವು
ಇಷ್ಟು ಕ್ವಶನ್ಗಳು ಇಂಪಾರ್ಟೆಂಟು. ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಗೆಟ್ 2 marks. ನಿಮಗೆ 2 ಮಾರ್ಕ್ಸ್ಗಳು ಬರ್ತವೆ. ಹಾಯ್ ಅಂಡ್ ನೆಕ್ಸ್ಟ್ ದ ಕನ್ಸರ್ಟ್ ಪಾರ್ಟ್ ಮೇಲೆ ಕೂಡ ನಿಮಗೆ ಎಷ್ಟು ಬರ್ತದೆ? 2 marks ಕ್ವಶನ್ಸ್ ಬರ್ತವೆ. ಯು ವಿಲ್ ಗೆಟ್ 2 marks. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಯಾವ 2 ಮಾರ್ಕ್ಸ್ ಕೂಡ ಮಿಸ್ ಆಗಲ್ಲ. ಫಸ್ಟ್ ಕ್ವಶನ್, ವೈ ಡಿಡ್ ಸ್ಮಿತಾ ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್? ಎಸ್ ತ್ರಿಷಾ, ಇಷ್ಟರಲ್ಲಿ ಮಾಡಿ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಕ್ಸಾಮ್ದಾಗ ಬಂದೇ ಬರ್ತವೆ 100%, ಡೌಟೇ ಬೇಡ. ಓಕೆ, ಅಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ತೆಗೆದಿದ್ದೀನಿ. ಓಕೆ, ಇಷ್ಟೇ ಓದ್ಕೊಳ್ಳಿ ಸಾಕು. ನೋಡಿ, ನಾನು ಯಾವ ಪಾಠದ ಮೇಲೆ 2 ಮಾರ್ಕ್ಸ್ ಅಂತ ಹೇಳಿದಿಲ್ಲ, ಅದೇ ಪಾಠನ ಓದ್ಕೊಳ್ಳಿ 2 ಮಾರ್ಕ್ಸ್. ಯಾವ ಪಾಠದ ಮೇಲೆ RC ಅಂತ ಹೇಳ್ತಾನೆ ಅವೇ ಪಾಠ ಓದ್ಕೊಳ್ಳಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಟು ಯು. ಅಂಡ್ ನೆಕ್ಸ್ಟ್, why did Smita get excited after reading the newspaper? ನ್ಯೂಸ್ ಪೇಪರ್ ಓದ್ತಾ ಸ್ಮಿತಾ ಎಕ್ಸೈಟ್ಮೆಂಟ್ ಆಗ್ತಾಳೆ. ಯಾಕೆ ಅಂತಂದ್ರೆ, in the newspaper there was the news of Pandit Ravi Shankar musical concert at the Shanmukananda auditorium the next day. ಅದ್ರಲ್ಲಿ ಏನು ಬಂದಿತ್ತು ಅಂದ್ರೆ ಮ್ಯೂಸಿಕಲ್ ಕನ್ಸರ್ಟ್ ಇರುತ್ತೆ. ಯಾರ್ದು? ಪಂಡಿತ್ ರವಿಶಂಕರ್ ಅವ್ರದ್ದು. ಓಕೆ ಸರ್, ಅಂಡ್ ಹೇಳಿ ಓಕೆ. ವೈ ಡು ಯು ಥಿಂಕ್ ದ ಮದರ್ ಕಾಷನ್ ದ ಗರ್ಲ್? ಯಾಕೆ ಮದರು ಎಚ್ಚರಿಸ್ತಾಳೆ? ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ನೌನ್ Anant was Smita's brother. He had been struck with cancer and he was very sick, was lying on the bed. So the mother cautioned the girl anta helbodu. Why did Smita's family move to Bombay? ಯಾಕೆ ಸ್ಮಿತಾಸ್ ಫ್ಯಾಮಿಲಿ ಬಾಂಬೆಗೆ ಹೋಗುತ್ತೆ? ಯಾಕೆ ಹೋಗುತ್ತೆ ಅಂತಂದ್ರೆ, ಬಿಕಾಸ್ ಸ್ಮಿತಾಸ್ ಬ್ರದರ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. So they moved to Bombay to treat him, to give best treatment to him. Okay. Next, for a moment, Smita had forgotten something. What was it? ಒಂದು ಕ್ಷಣ ಸ್ಮಿತಾ ಮರ್ತು ಹೋಗಿದ್ದಳು. ಅದೇನು ಅಂತ ಕೇಳ್ತಾರೆ. So Smita had forgotten that Anant was very ill. Anant was very ill and he was not in a position to go to the concert. Kannada important question, please ಹೇಳಿ. ಕನ್ನಡ ಹೇಳೋಣ. ಯಾರಿದು? ಶಿವಕುಮಾರ್ ಒಂದು ಕೆಲಸ ಮಾಡಿ, ಕನ್ನಡ ಇವತ್ತು ಎಷ್ಟು ಡೇಟು? 24 ಇದೆ. ನಿಮ್ದು 31 ಇದೆ ಅಲ್ವಾ? ಕನ್ನಡ 31 ಅಂತಂದ್ರೆ ನಾವು ಪ್ರೀವಿಯಸ್ 2 days ಬಿಫೋರೇ ಹೇಳೋಣ ಕನ್ನಡ. ಓಕೆ. Next, in what way was the truth frightening to Smita? ಅಂದ್ರೆ ಒಂದು ಸತ್ಯ ಸ್ಮಿತಾಗೆ ಭಯ ಪಡಿಸ್ತಾ ಇತ್ತು. ಯಾವ್ದದು? The frightening truth that Anant was going to die of cancer. ಆಕೆ ಭಯ ಏನ್ ಬರ್ತಿತ್ತು ಅಂದ್ರೆ, ಆಕೆ ಬ್ರದರು ಅನಂತು ಕ್ಯಾನ್ಸರ್ ದಿಂದ ಸಾಯ್ತಾನೆ ಅಂತೇಳಿ ಆಕೆ ಭಯ ಪಡ್ತಿತ್ತು. Next question, do you consider Anant a talented boy? Justify your answer. Anant ಹೇಗೆ talented boy ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. Anant was the best table tennis player in the school. First one. And second point, he was the fastest runner. Third point, he was learning to play the sitar. And he was already able to compose his own tunes in the astonishment of their guru. Science sir ಅಂತ ಕೇಳ್ತಾರೆ ತುಷಾ. ಓಕೆ, ಸೈನ್ಸ್ ಹೇಳೋಣ ತಗೊಳ್ಳಿ. ಓಕೆ, ನಾನು ಆ್ಯಕ್ಚುಲಿ ಇವತ್ತೇ ಸೈನ್ಸ್ ತಗೋಬೇಕಾಗಿತ್ತು. ಸೊ ನನಗೆ ಅದು ಇನ್ನೂ ಎಡಿಟಿಂಗ್ ಬಾಕಿ ಇರೋದ್ರಿಂದ ಸೈನ್ಸ್ ನಾಳೆ ತಗೋಬೇಕು ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಇವತ್ತು ಇಂಗ್ಲೀಷ್ ತೊಗೊಂಡಿದ್ದೇನೆ. ಓಕೆ, ಸೈನ್ಸ್ ಇಂಪಾರ್ಟೆಂಟ್. ಓಕೆ, ಸೈನ್ಸ್ ಹೇಳೋಣ, ಮ್ಯಾಥ್ಸ್ ಹೇಳೋಣ, ತೊಂದರೆ ಇಲ್ಲ. ಓಕೆ, ಕ್ವಶನ್ ನಂಬರ್ 7. They had come with high hopes. What hopes did Anant's parents have? ಅಂದ್ರೆ ಮುಂಬೈಗೆ ಬಂದಾಗ ಅವರು ಒಂದು ದೊಡ್ಡ ಹೋಪನ್ನು ಇಟ್ಕೊಂಡಿರ್ತಾರೆ, ಅನಂತ್ಗೆ ಟ್ರೀಟ್ಮೆಂಟ್ ಸಿಕ್ಕೇ ಬಿಡ್ತದ ಅಂತೇಳಿ. ಹೌದಾ? Whenever they went to Mumbai, they had high hopes.
in the miracles of modern science. ಸೈನ್ಸ್ ಇಷ್ಟೊಂದು ಮುಂದುವರೆದಿದೆ, ನಮ್ಮ ಅನಂತ್ಗೆ ಟ್ರೀಟ್ಮೆಂಟ್ ಸಿಕ್ಕುತ್ತೆ ಅಂತ ಹೋಗ್ತಾರೆ. ದೇ ಥಾಟ್ he would be cured and he could talk and run again and he would like to become a great sitarist one day. ಇದೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ರೇಡಿಯೋ ಪಾಠದಲ್ಲಿ ಹೇಳಿದ ಬರುತ್ತೆ ರೇಡಿಯೋ ಪಾಠದಲ್ಲಿ, ಯಾಕಂದ್ರೆ ಅದು ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಇವೆಂಟ್ ಆಗಿರೋದ್ರಿಂದ ಬರುತ್ತೆ. ಬರಮಪ್ಪ ಹೊಸಮನಿ ಬರುತ್ತೆ ನೋಡ್ಕೊಳ್ಳಿ. ಓಕೆ, ಬರುತ್ತೆ ನೋಡ್ಕೊಳ್ಳಿ. ರೇಡಿಯೋ ಪಾಠ ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್, ಅದು ಅಂದ್ರೆ ಗೌರ್ಮೆಂಟ್ ಇಂದ ಆಯೋಜಿತ ಕಾರ್ಯಕ್ರಮ. ಸೊ ಮಿಸ್ ಮಾಡಬೇಡಿ, ರೇಡಿಯೋ ಕಾರ್ಯಕ್ರಮ ಕೂಡ ಕಂಪ್ಲೀಟ್ ಆಗಿ ನೋಡಿ, ಡೋಂಟ್ ಮಿಸ್ ಇಟ್. ಓಕೆ, ನೆಕ್ಸ್ಟ್, ವಾಟ್ ಡಿಡ್ ದ ಡಾಕ್ಟರ್ಸ್ ಸೇ ಟು ಅನಂತ್ಸ್ ಪೇರೆಂಟ್ಸ್? ವರ್ ದೇ ವರ್ಡ್ಸ್ ಆಫ್ ಹೋಪ್ ಆರ್ ವರ್ಡ್ಸ್ ಆಫ್ ಡಿಸ್ಪೇರ್? ಯಾವಾಗ ಮುಂಬೈ ಹಾಸ್ಪಿಟಲದಲ್ಲಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳಿದ್ದಾರೆ, ಹಂಗಾದ್ರೆ ಅವರ ಮಾತುಗಳು ಹತಾಶೆಯ ಮಾತುಗಳು ಅಥವಾ ಏನಾದ್ರೂ ಬದುಕಬಹುದು ಅಂತ ಆಶಯದ ಮಾತುಗಳು? ಸೊ ಡೆಫಿನೆಟ್ಲಿ ದೇರ್ ವರ್ಡ್ಸ್ ಆಫ್ ಡಿಸ್ಪೇರ್ ಅಲ್ವಾ, ಹತಾಶೆಯ ಮಾತುಗಳು. ಅಂಡ್ ದೇ ಸಜೆಸ್ಟೆಡ್ ಹಿಸ್ ಪೇರೆಂಟ್ಸ್ ಟು ಟೇಕ್ ಹಿಮ್ ಹೋಮ್ ಅಂಡ್ ಗಿವ್ ಹಿಮ್ ವಾಟ್ ಎವರ್ ಹಿ ಲೈಕ್ಡ್. ಅವ್ರು ಅಲ್ಲೇ ಹೇಳ್ತಾರೆ, ಇವನ್ಗೆ ಮನೆಗೆ ಕರ್ಕೊಂಡು ಹೋಗಿ ಅವ್ನಿಗೆ ಏನ್ ಬೇಕೋ ಅದು ಕೊಡಿಸಿ. And they were the words of despair because his parents realized that he had not many days to live. ಅವರೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ, ಇವನು ಬಹಳ ದಿನ ಬದುಕಲ್ಲ ಅಂತೇಳಿ. Why were the neighbors surprised? ಅನಂತ್ ನೇಬರ್ಸ್ ಯಾಕೆ ಸರ್ಪ್ರೈಸ್ ಆಗ್ತಾರೆ? Because they could not believe their eyes. ಅವರು ತಮ್ಮ ಕಣ್ಣುಗಳನ್ನ ತಾವು ನಂಬಲಿಕ್ಕೆ ಆಗ್ಲಿಲ್ಲ. ಯಾಕೆ ನಂಬಲಿಕ್ಕೆ ಆಗ್ಲಿಲ್ಲ? Because Pandit Ravi Shankar and Ustad Allah Raka went to their home, went to Anant's home because to perform for the boy. So, ಇದು ಅವ್ರಿಗೆ ನಂಬಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಮ್ಯಾಥ್ಸ್ ಅಪ್ಲೈಡ್ ಕ್ವಶನ್ಸ್ ಹೇಳಿ. ಓಕೆ, ಹೇಳೋಣ. ನೆಕ್ಸ್ಟ್, Pandit Ravi Shankar and Ustad Allah Raka performed in the boy's house. How was this unusual incident? ನೋಡಿ, ಪಂಡಿತ್ ರವಿಶಂಕರ್ ಇರ್ಬೋದು, ಉಸ್ತಾದ್ ಅಲ್ಲಾ ರಖಾ, ಇವರು ಆ ಅನಂತರ ಮನೆಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗಾದ್ರೆ ಇದು ಯೂಸುವಲ್ ಇನ್ಸಿಡೆಂಟ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಬಿಕಾಸ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ದೇ ಆರ್ ಗ್ರೇಟ್ ಮ್ಯಾಸ್ಟ್ರೋಸ್. ಅವರು ಫೇಮಸ್ ಸಂಗೀತ ಮಾಂತ್ರಿಕರು. ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಹೇಳೋಣ, ಯಾರದು ಹೊಸಮನಿ ಹೇಳೋಣ, ಇದು ಮುಗಿದ ತಕ್ಷಣ ಹೇಳೋಣ. ಓಕೆ, ದೇ ಆರ್ ವರ್ಲ್ಡ್ ಫೇಮಸ್ ಮ್ಯೂಸಿಷಿಯನ್ಸ್ ಅಂಡ್ ದೇ ಹ್ಯಾವ್ ಬಿಜಿ ಶೆಡ್ಯೂಲ್. ಅವರು ಏನು ಅಂತಂದ್ರೆ ಬಿಜಿ ಶೆಡ್ಯೂಲ್ ಇರುತ್ತೆ. ಅಂಡ್ ದೇ ಡೋಂಟ್ ಬಾದರ್ ಅಬೌಟ್ ಕಾಮನ್ ಮ್ಯಾನ್ ರಿಕ್ವೆಸ್ಟ್. ಸಾಮಾನ್ಯ ನಾಗರಿಕ ಯಾರಾದ್ರೂ ಹೋಗಿ ಕೇಳಿದಾಗ ಅವ್ರು ಅದಕ್ಕೆ ಬಾದರ್ ಮಾಡಲ್ಲ, ತಲೆ ಕಟ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಕೆಲಸ ಇರುತ್ತೆ, ಹೌದಲ್ವಾ? ಅಲ್ರಿ, ನೀವು ಯಾರಿಗಾದ್ರೂ ಹೋಗಿ ದೊಡ್ಡ ನಟರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಮನೆಗೆ ಬರ್ತಾರ? ಅವರು ಬರಲ್ಲ. ಹಾಗೆ ಅವರು. ನೆಕ್ಸ್ಟ್, ಎಸೆ ರೈಟಿಂಗ್ ಸರ್, ಹೇಳೋಣ. ನೆಕ್ಸ್ಟ್, ವೈ ಡೂ ಯು ಥಿಂಕ್ ದಟ್ ಸ್ಮಿತಾಸ್ ಮದರ್ ಕಷನ್ಡ್ ಹರ್ ನಾಟ್ ಟು ಮೇಕ್ ನಾಯ್ಸ್? ಬಿಕಾಸ್ ಅನಂತ್ ವಾಸ್ ವೆರಿ ಇಲ್ ಅಂಡ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಸೊ ಸ್ಮಿತಾಸ್ ಮದರ್ ಕಷನ್ಡ್ ಸ್ಮಿತಾ ನಾಟ್ ಟು ಡಿಸ್ಟರ್ಬ್ ಹಿಮ್. ಓಕೆ, what was the chance of a lifetime for Anant? Anant ಪದೇ ಒಂದ್ ಮಾತು ಹೇಳ್ತಾನೆ, ಇಟ್ ವಾಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಏನದು? ಟು ಹಿಯರ್ ಟು ಲಿಸನ್ ಮ್ಯೂಸಿಕಲ್ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ಅದು ಅವನ ಲೈಫ್ ಟೈಮ್ ಚಾನ್ಸ್, ಹೌದಾ? ಅಂಡ್ ಹಿ ವಾಂಟೆಡ್ ಟು ಅಟೆಂಡ್ ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್ ಗುರುಜಿ, ಹೌದಲ್ವಾ? ದಿಸ್ ವಾಸ್ ದ ಲೈಫ್ ಟೈಮ್. This was the chance of a lifetime for Anant. Suddenly a daring thought came to her. What was the daring thought? Suddenly ಸ್ಮಿತಾಗೆ ಒಂದು daring thought ಬರುತ್ತೆ, ಧೈರ್ಯದ ಆಲೋಚನೆ ಬರುತ್ತೆ. ಏನದು ಅಂತ ಕೇಳಿದ್ದಾರೆ. Smita knew that her brother was going to die of cancer. She wanted to fulfill her brother's wish. ತನ್ನ ಬ್ರದರ್ ಏನ್ ಆಸೆ ಪಟ್ಟಿದ್ದಾನೆ ಅದನ್ನ ಫುಲ್ಫಿಲ್ ಮಾಡ್ಲಕ್ ಹೊಂಟಿದ್ರು ಸ್ಮಿತಾ.
and she thought of going to the concert. Finally, she decided to go to the concert, and she wanted to convince Pandit Ravi Shankar to come to her home and perform for boy Anant. ಆಕೆ ತನ್ನ ಬಾಯ್ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಬೇಕು, ಅವರು ಮನೆಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ರು. ಇದೇ ಡೇರಿಂಗ್ ಥಾಟ್ ಆಗಿ ಬಂದಿದ್ದು. ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್? ಹಂಗಾದ್ರೆ ಕನ್ಸರ್ಟ್ ಅನ್ನ ಸ್ಮಿತಾ ಹೇಗೆ ಎಂಜಾಯ್ ಮಾಡ್ತಾಳೆ ಅಂತ ಕೇಳ್ತಾರೆ. ಸ್ಮಿತಾ ವಾಸ್ ಸ್ಪೆಲ್ ಬೌಂಡ್ ಬೈ ದ ಮ್ಯೂಸಿಕ್ as the first notes came over the air. She felt as if the gates of enchantment and wonder were opening. In the every beat of tabla, she reminded her brother Anant's voice. ಹೌದಲ್ವಾ? ಇದೆಲ್ಲ ಪಾಯಿಂಟ್ಸ್ ಅನ್ನಕ್ಕೆ ಬರೀಬೇಕಾಗುತ್ತೆ. ಓಕೆ, ಎಕ್ಸಾಮ್ ಇರೋ ತನಕ ಕ್ಲಾಸಸ್ ಇರುತ್ತಾ ಸರ್? ಇರುತ್ತೆ. ಕ್ಲಾಸಸ್ ಯಾವತ್ತೂ ಮಿಸ್ ಆಗಲ್ಲ. ಓಕೆ, ಕ್ಲಾಸಸ್ ಇರುತ್ತೆ, ಡೋಂಟ್ ವರಿ. ಸೋಷಿಯಲ್, ಸೈನ್ಸು, ನಿಮ್ಗೆ ನಾಳೆ ಎಕ್ಸಾಮ್ ಐತೆ ಅಂದ್ರೆ ಇವತ್ತು ಟಿಪ್ಸ್ ಇರುತ್ತೆ. 2 ದಿನ ಬಿಫೋರ್ ಟಿಪ್ಸ್ ಕೊಡ್ತೀವಿ. ಅದಕ್ಕೆ ಏನು ಹೆಂಗ್ ಬರಿಬೇಕು, ಯಾವ ರೀತಿ ಬರಿಬೇಕು, ಎಷ್ಟು ಬರಿಬೇಕು. ಓಕೆ, ಡೋಂಟ್ ವರಿ. Next, Pandit Ravi Shankar and Ustad Allarka performed in the boys' house. How was this an unusual incident? Because they are famous musicians. ಅವರೆಲ್ಲ ಫೇಮಸ್ ಮ್ಯೂಸಿಷಿಯನ್ಸ್ ರೀ. ಸಾಮಾನ್ಯ ಮನುಷ್ಯರ ಮನೆಗೆ ಬರಲ್ಲ ಅವರು. First one, and they have busy schedule. But because of Smita's request, they went to their home and performed for the boy Anant. This is the real story. ಹೌದಾ? ನಡೆದಂತ ಘಟನೆ ಇದು, ಸುಳ್ಳಲ್ಲ. ಇದು ನಡೆದಂತ ಘಟನೆ, ಟ್ರೂ ಸ್ಟೋರಿ. ನೆಕ್ಸ್ಟ್, ಇನ್ ದ course of the story, the concert, whom do you consider to be more worried, Smita or Anant? ನೀವು ಹೋಲ್ ಸ್ಟೋರಿಯಲ್ಲಿ ಯಾರು ಜಾಸ್ತಿ ವರಿ ಆಗಿದ್ದಾರೆ ಅಂತ ಅನ್ಸುತ್ತೆ ಕೇಳ್ತಾರೆ. ಸೊ ಇನ್ ದ ಸ್ಟೋರಿ, ಸ್ಮಿತಾ ವಾಸ್ ಮೋರ್ ವರಿಡ್ because of her brother's condition. Okay, and Anant ಪದೇ ಪದೇ ಮಾತಾಡ್ತಾನೆ, ಏನು, ಇಟ್ ವಾಸ್ ಎ ಲೈಫ್ ಆಫ್, ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಹೇಳಿ. ಸೊ ವೆನೆವರ್ ಸಿ ವೆಂಟ್ ಟು ದ ಕನ್ಸರ್ಟ್, ಸಿ ಕುಡಂಟ್ ಎಂಜಾಯ್ ಇಟ್ ಕಂಪ್ಲೀಟ್ಲಿ ಬಿಕಾಸ್ Anant was not there. She was always thinking about her brother. She was always thinking to fulfill his wish. ಅವನ ವಿಶ್ ಅನ್ನ ಫುಲ್ಫಿಲ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾಳೆ ಸ್ಮಿತಾ. As Smita sat listening to the music, she was spellbound. But all the while, her mind was echoing something else. What was that? ಸ್ಮಿತಾ ಕನ್ಸರ್ಟ್ ನೋಡಕ್ ಕೂತಾಗೂ ಕೂಡ ಆಕೆ ಮೈಂಡ್ ಏನೋ ಯೋಚನೆ ಮಾಡ್ತಾ ಇತ್ತು. ಏನದು ಅಂತ ಕೇಳಿದ್ರೆ, ಆಕ್ಚುಲಿ ಸ್ಮಿತಾ ಎಂಜಾಯ್ಡ್ ದ ಮ್ಯೂಸಿಕ್. ಸ್ಮಿತಾ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್, ಬಟ್ ಆಲ್ ದ ವೈಲ್ ಹರ್ ಮೈಂಡ್ ವಾಸ್ ಪ್ಲಾನಿಂಗ್ ಟು ಮೀಟ್ ಪಂಡಿತ್ ರವಿಶಂಕರ್ ಪರ್ಸನಲಿ ಅಂಡ್ ಟು ಶೇರ್ ಹರ್ ಫೀಲಿಂಗ್ಸ್ ಅಬೌಟ್ ಹರ್ ಬ್ರದರ್ಸ್ ಪ್ಲೈಟ್ ಅಂದ್ರೆ ದುರವಸ್ಥೆ. If possible, she would like to arrange for home concert for her brother. Okay. Question number 18. 18ನೇ ಪ್ರಶ್ನೆ. Did Smita tell what she had in her mind to the musicians? ಹಂಗಾದ್ರೆ ಸ್ಮಿತಾ ತನ್ನ ಮನಸ್ಸಿನಲ್ಲಿ ಇದ್ದಂತದನ್ನ ಎಲ್ಲವನ್ನ ಮ್ಯೂಸಿಷಿಯನ್ಸ್ ಹೇಳಿದ್ರೆ ಏನೋ ಅಂತ ಕೇಳ್ತಾರೆ. Yes, sure, definitely. Smita told the story of her brother who lay sick at home before famous musicians. First one. And ಎರಡನೇ ಕ್ವಶನ್ ಇದೆ ಅದರಲ್ಲಿ, who responded to her request immediately. ಅವಳ ರಿಕ್ವೆಸ್ಟ್ಗೆ ಫಸ್ಟ್ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದವರು ಯಾರು ಅಂತ ಕೇಳ್ತಾರೆ. ಅದು ಯಾವ ಉತ್ತರ ಅಂತಂದ್ರೆ
Pandit Ravishankar responded to her immediately. Second, what was the response? Hangal response ಏನಿತ್ತು ಅಂತ ಕೇಳ್ತಾರೆ. And the concert was arranged at their home for him. ರೆಸ್ಪಾನ್ಸ್ ಏನಿತ್ತು ಅಂತಂದ್ರೆ ಕನ್ಸರ್ಟ್ ಅರೇಂಜ್ಮೆಂಟ್. ಹೌದಾ? ಎಲ್ಲಿ? ಅವರ ಹೋಮ್ದಲ್ಲಿ. ಕ್ವಶನ್ ನಂಬರ್ 19. 19ನೇ ಪ್ರಶ್ನೆ. Can you say that the concert was entertaining Smita? No. The concert was not entertaining Smita because Smita felt sorrow because of her brother's condition. Because of her brother's pathetic condition. Next. Why do you think Smita and Pandit Ravishankar deserve the appreciation of readers? ಈ ಸ್ಟೋರಿಯಲ್ಲಿ ಸ್ಮಿತಾ ಇರ್ಬೋದು ಮತ್ತೆ ಅನಂತ್ ಇರ್ಬೋದು, ಸ್ಮಿತಾ ಮತ್ತು ರವಿಶಂಕರ್ ಇರ್ಬೋದು, ಇವರು ಓದುಗರ ಮನಸ್ಸನ್ನ ಕದಿತಾರೆ, ಓದುಗರ ಮೆಚ್ಚುಗೆಯನ್ನ ಗಳಿಸುತ್ತಾರೆ. ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಿಕಾಸ್ ಸ್ಮಿತಾ couldn't take Anant with her to the concert because he was suffering from cancer. She went to the concert with her father and enjoyed Pandit Ravishankar musical concert. She also wanted her brother to listen Pandit Ravishankar music. So she approached Pandit Ravishankar and explained about her brother's condition before them. And finally, Pandit Ravishankar and Ustad Alarka, they went to their home and performed for the boy Anand. Okay. Yes. ಸರ್ ಮಾರ್ನಿಂಗ್ ಕ್ಲಾಸು ಮಾರ್ನಿಂಗ್ ಆಗ್ಲಕ್ಕಿಲ್ಲ, ಮೋಸ್ಟ್ಲಿ ನೈಟೇ ಜಾಸ್ತಿ. ಮಾರ್ನಿಂಗು ಟೈಮ್ ಇರಲ್ಲ ನಮಗೆ. ಇನ್ನು ನೋಡೋಣ, ಹಾಲಿಡೇಸ್ ಬಂದಾಗ ಮಾರ್ನಿಂಗ್ ಹಾಕೋಣ. ಮಾರ್ನಿಂಗ್ ಆಲ್ಮೋಸ್ಟ್ ಹಾಕೋಣ. ಮೋಸ್ಟ್ಲಿ ಟೈಮ್ ಸಿಗಲ್ಲ ಮಾರ್ನಿಂಗು, ನೋಡೋಣ. ಓಕೆ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಈ ಪಾಠದ ಮೇಲೆ ಕೂಡ ನೀವು 2 ಮಾರ್ಕ್ಸ್ ನೋಡ್ಕೋಬೇಕು. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಈ ಮಾರ್ಕ್ಸ್ ಇದ್ರ ಮೇಲೆ ಕೂಡ 2 ಮಾರ್ಕ್ಸ್ ನೋಡ್ಕೋಬೇಕಾಗತ್ತೆ. ಫಸ್ಟ್ ಕ್ವಶನ್. According to the author, why do some people choose to become scientists though they may not earn much more money? ನೋಡಿ, ಬಹಳ ಜನ ಪೀಪಲ್ ಏನ್ ಮಾಡ್ತಾರೆ, ಸೈಂಟಿಸ್ಟ್ ಆಗ್ಬೇಕಂತ ಬಯಸ್ತಾರೆ. ಯಾಕೆ? ಅದರಿಂದ ದುಡ್ಡು ಗಳಿಸಕ್ ಆಗದೇ ಇದ್ರು ಕೂಡ ಅವ್ರು ಸೈಂಟಿಸ್ಟ್ ಆಗ್ಬೇಕಂತಾರೆ. ಯಾಕೆ ಅಂತಂದ್ರೆ, ಬಿಕಾಸ್ ಸೈಂಟಿಸ್ಟ್ they can't live without science. ಸೈಂಟಿಸ್ಟ್ಗೆ ಸೈನ್ಸ್ ಬಿಟ್ಟಿರಕ್ ಆಗಲ್ಲ. ಒಂದು. ಎರಡನೇದೇನು ಅಂತಂದ್ರೆ, ದೇರ್ ಡಿಸ್ಕವರಿ ಬ್ರಿಂಗ್ ದ ರಿವಾರ್ಡ್. ಅವ್ರಿಗೇನು ಅಂತಂದ್ರೆ, ಅವರ ಸಂಶೋಧನೆ ಅವ್ರಿಗೆ ಬಹುಮಾನ, ದುಡ್ಡು ಕೊಡೋದೇ ಬೇಡ ಅವ್ರಿಗೆ. ಇನ್ಸ್ಟೀಡ್ ಆಫ್ ಮನಿ ಅಂದ್ರೆ ದುಡ್ಡಿನ ಬದಲಾಗಿ, ಇನ್ಸ್ಟೀಡ್ ಆಫ್ ಮನಿ ದೇ ಎಂಜಾಯ್ ಫ್ರೀಡಮ್. ಡಿಸ್ಕವರಿಂಗ್ ದ ಮಿಸ್ಟ್ರೀಸ್ ಆಫ್ ನೇಚರ್. ಅವ್ರು ಇನ್ನೊಂದು ಏನ್ ಮಾಡ್ತಾರೆ ಅಂತಂದ್ರೆ, ದೇ ಡಿಸ್ಕವರ್ ದ ಮಿಸ್ಟ್ರೀಸ್ ಆಫ್ ನೇಚರ್, ಅಂದ್ರೆ ನಿಸರ್ಗದ ಗೌಪ್ಯ ವಿಷಯಗಳನ್ನೆಲ್ಲ ಹೊರಗಡವ್ರು ಯಾರು? ಸೈಂಟಿಸ್ಟ್. ಓಕೆ. ಕ್ವಶನ್ ನಂಬರ್ 2, ಎರಡನೇ ಪ್ರಶ್ನೆ. ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ? ಜಿನಿವಾದಲ್ಲಿ ಸೂಪರ್ ಪವರ್ಫುಲ್ ಕಂಟ್ರೀಸ್ ಯಾಕೆ ಮೀಟ್ ಆದವು? ಯಾವ್ಯಾವು? UK ಇರ್ಬೋದು, USSR ಇರ್ಬೋದು, ಇವತ್ತೆ USA ಇರ್ಬೋದು, ಯುನೈಟೆಡ್ ಕಿಂಗ್ಡಮ್, USSR, ರಷ್ಯಾ, ಮತ್ತೆ USA. ಹೌದಾ? ಈ 3 ಕಂಟ್ರೀಸ್ ಅಲ್ಲಿ ಭೇಟಿ ಆಗ್ತವೆ. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ, ದೇ ವಾಂಟೆಡ್ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಅವ್ರದ್ದು ಒಂದೇ ಒಂದು ಉದ್ದೇಶ ಇರುತ್ತೆ, ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಬ್ಯಾನ್ ಆಗ್ಬೇಕು. ಹೌದಾ? ದೇ ವಾಂಟೆಡ್ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಟು ಡಿಸ್ಕಸ್ ದ ಪ್ರಾಬ್ಲಮ್ಸ್ ದ್ಯಾಟ್ ಕುಡ್ ಅರೈಸ್ ಆಸ್ ಎ ರಿಸಲ್ಟ್. ಅವಾಗ ಪ್ರಾಬ್ಲಮ್ಸ್ ಏನೇನು ಬರ್ತಾವೆ ಅವುಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕಾಗಿತ್ತು. ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್
ಸೂಪರ್ ಪವರ್ ಕಂಟ್ರೀಸ್ ದೇ ಮೆಟ್ ಇನ್ ಜಿನೆವಾ. ಅವರು ಇದೇ ಕಾರಣಕ್ಕೋಸ್ಕರ ಜಿನೆವಾದಲ್ಲಿ ಮೀಟ್ ಆಗ್ತಾರೆ. ನೆಕ್ಸ್ಟ್, technical experts were summoned to solve the problem that arose. What was the problem? ಸಾಕಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸ್ತಾರೆ. ಯಾಕೆ? ಟು ಸಾಲ್ವ್ ದ ಪ್ರಾಬ್ಲಮ್. ಹಂಗಾದ್ರೆ ಪ್ರಾಬ್ಲಮ್ ಆದ್ರೂ ಏನಿತ್ತು ಅಂತ ಕೇಳಿದ್ರೆ, ನೋಡಿ, ಈಗ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಬ್ಯಾನ್ ಮಾಡಿ ಸೈನ್ ಮಾಡ್ತಾರೆ. ಎಲ್ಲರೂ ಸೈನ್ ಮಾಡೋಣ. ಯಾರಾದ್ರೂ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ತಮ್ಮ ದೇಶದಲ್ಲಿ ಮಾಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ. ಅದನ್ನೇ ಹೇಳ್ತಾರೆ ನೋಡಿ, ಅಕಾರ್ಡಿಂಗ್ ಟು ದೇರ್ ಅಗ್ರಿಮೆಂಟ್ ಟು ಸ್ಟಾಪ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಹೌದಾ? ಬಟ್ ದೇರ್ ವಾಸ್ ಎ ಪಾಸಿಬಿಲಿಟಿ that one of them made secretly underground nuclear explosions. So detection of these violation, ಇಟ್ಸ್ ಹೈಲಿ ಇಂಪಾಸಿಬಲ್. ಅಂದ್ರೆ ಈ ವೈಲೇಷನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ. ಯಾಕಂದ್ರೆ ಅಂಡರ್ಗ್ರೌಂಡ್ ಎಕ್ಸ್ಪ್ಲೋಷನ್ ಮಾಡಿರ್ತಾರೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ನೆಕ್ಸ್ಟ್, ಕ್ವಶನ್ ನಂಬರ್ 4. ಹೌ ಕ್ಯಾನ್ ಯು ಪ್ರೂವ್ ದಟ್ ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್? ನೋಡಿ, ಸೈಂಟಿಸ್ಟ್ ಸುಮ್ಮನೆ ಒಪ್ಕೊಳ್ಳಲ್ಲ ಅವರು. ದೇ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಪ್ರಾಕ್ಟಿಕಲ್ ಪೀಪಲ್ ಅವ್ರು ಯಾವುದು ಎಲ್ಲ ಪ್ರಾಕ್ಟಿಕಲ್ ಮಾಡೇ ತಿಳ್ಕೊತಾರೆ. ಹೌದಾ? ಹೇಗೆ ಅಂತ ಕೇಳಿದ್ದಾರೆ. ಹೇಗೆ ಅಂತಂದ್ರೆ ನೋಡಿ, ಇಟ್ ಈಸ್ ಥ್ರೂ ದ ವರ್ಕ್ ಆಫ್ ದ ಸೈಂಟಿಸ್ಟ್ ದ್ಯಾಟ್ ವಿ ಹ್ಯಾವ್ ಮೆಡಿಸಿನ್ಸ್. ಸೈಂಟಿಸ್ಟ್ ಕೊಡುಗೆ ಏನೇನು? ಮೆಡಿಸಿನ್ಸ್ ಬಂದಿದಾವೆ, ಎಲೆಕ್ಟ್ರಾನಿಕ್ಸ್, ನ್ಯೂ ಸೋರ್ಸಸ್ ಆಫ್ ಎನರ್ಜಿ, ಅಂಡ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, and green revolution. This proves that scientists are the most practical people in the world ಅಂತ ಹೇಳಬಹುದು. Question number 5. What did Kellis Baroque learn at the Geneva summit? ಜಿನೆವಾ ಸಮ್ಮೇಳನದಲ್ಲಿ ಕೆಲಿಸ್ ಬರೋಕ್ ಯಾವುದ್ರ ಬಗ್ಗೆ ಕಲಿತಾರೆ ಅಂತ ಕೇಳ್ತಾರೆ. ಸೊ ಕೆಲಿಸ್ ಬರೋಕ್ ಮೆಟ್ ಸೋ ಮೆನಿ ಪೀಪಲ್ ಇನ್ ಜಿನೆವಾ. ಅಲ್ಲಿ ಸಾಕಷ್ಟು ಜನರನ್ನ ಭೇಟಿ ಆಗ್ತಾನೆ. ಅಂಡ್ ಸೆಕೆಂಡ್ ಒನ್ ಏನು ಅಂತ ಕೇಳಿದ್ರೆ, ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ, ಹಿ ನೆವರ್ ಫೆಲ್ಟ್ ಅಲೋನ್ ಇನ್ ದ ಅಬ್ರೋಡ್. ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಅವನು ಯಾವತ್ತು ನೆವರ್ ಫೆಲ್ಟ್ ಅಲೋನ್ ಇನ್ ದ ಅಬ್ರೋಡ್, ಅವನು ಯಾವತ್ತು ಅಲ್ಲಿ ಏನು ಲೋನ್ಲಿನೆಸ್ ಫೀಲ್ ಆಗ್ಲಿಲ್ಲ. ಎರಡನೇದ್ದು. ಮೂರನೇದೇನು ಅಂತಂದ್ರೆ, ಹಿ ಆಲ್ಸೋ ರಿಯಲೈಸ್ ದಟ್ ವೈಲ್ ವೇರ್ ದೇರ್ ಇಸ್ ಎ ಸೈನ್ಸ್ ದೇರ್ ಇಸ್ ಎ ಹೋಪ್ ಆಫ್ ಸರ್ವೈವಲ್. ಎಲ್ಲಿ ಸೈನ್ಸ್ ಇದೆಯೋ ಅಲ್ಲಿ ಏನು ಅಂತಂದ್ರೆ ಹೋಪ್ ಆಫ್ ಸರ್ವೈವಲ್ ಇದೆ, ಅಲ್ಲಿ ಜನ ಬದುಕ್ತಾರೆ ಅಂತ ಅವರ ವಾದ. ಹೌದಾ? ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ದ ಆಥರ್ಸ್ ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್? ಅಂದ್ರೆ ಬಹುತೇಕ ಪೀಪಲ್ ಸೈಂಟಿಸ್ಟ್ ಆಗ್ಲಿಕ್ಕೆ ಯಾಕೆ ಬಯಸ್ತಾರೆ ಅಂತ ಕೇಳಿದ್ರೆ, ಸಮ್ ಪೀಪಲ್ ಚೂಸ್ ಟು ಸೈಂಟಿಸ್ಟ್ ಬಿಕಾಸ್ ದೇ ಕೆನಾಟ್ ಲಿವ್ without science. They cannot live without science and discovery. Okay, discovery gave them a reward. Okay, discovery gave them a reward and they enjoyed teamwork.
independence and joy of uncovering one of the mysteries of nature ಅಂತ ಹೇಳ್ಬೋದು. Okay. Next question. Why did the superpowers meet in Geneva? ಯಾಕೆ ಸೂಪರ್ ಪವರ್ ಕಂಟ್ರೀಸ್ ಮೀಟ್ ಮಾಡ್ತಾರೆ ಅಂತಂದ್ರೆ ಬಿಕಾಸ್ ದೇ ವಾಂಟೆಡ್ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅಂಡ್ ದೇ ಆಲ್ಸೋ ವಾಂಟೆಡ್ ಟು ಡಿಸ್ಕಸ್ ದ ಪ್ರಾಬ್ಲಮ್ಸ್ ದ್ಯಾಟ್ ಕುಡ್ ಅರೈಸ್ ಆಸ್ ಎ ರಿಸಲ್ಟ್. ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕಂತ ಅನ್ಕೊಂಡಿರ್ತಾರೆ. ಓಕೆ. ಹೌ ಕುಡ್ ದ ಕೆಲಿಸ್ ಬರೋಕ್ ಹೆಲ್ಪ್ ಟು ಸಾಲ್ವ್ ದ ಪ್ರಾಬ್ಲಮ್? ಕೆಲಿಸ್ ಬರೋಕ್ ಒಂದು ಥಿಯರಿ ಇರ್ತದೆ, ಯಾವುದು ಅಂತಂದ್ರೆ theory of seismic waves. Theory of seismic waves. It turned out that the problem had a direct connection with the theory of seismic waves anta helbodu. And next, what was the common thread that bound scientists from the opposite sides of the Iron Curtain? ಯಾಕಂತಂದ್ರೆ ಅಲ್ಲಿ the scientists are able to work out a common language based on respect to the hard evidence, indisputable ranking by expertise only, and persistent self-criticism. How does the basic science help one's career? ನೋಡಿ, ಒಬ್ಬ ಬೇಸಿಕ್ ಸೈನ್ಸು ಒಬ್ಬನ ಕರಿಯರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನೀವೆಲ್ಲ 10th ಮುಗಿಸಿದ ತಕ್ಷಣ ಆಲ್ಮೋಸ್ಟ್ ಸೈನ್ಸ್ ಆಯ್ಕೆ ಮಾಡ್ಕೋತೀರಾ, PUC ಸೈನ್ಸ್. ಸೊ ಹಾಗಾಗಿ ಒಬ್ಬರ ಕರಿಯರ್ ಬಿಲ್ಡಪ್ ಮಾಡ್ಲಿಕ್ಕೆ ಸೈನ್ಸೇ ಬೇಕು, ಹೌದಾ? ಸೊ ಹಂಗಾದ್ರೆ ಏನ್ ಹೇಳ್ತಾರೆ ಇಲ್ಲಿ ನೋಡೋಣ. ದ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್ ಗಿವ್ಸ್ ಅಸ್ ನ್ಯೂ ಸೋರ್ಸಸ್ ಆಫ್ ಎನರ್ಜಿ. ಫಸ್ಟ್ ಒನ್, ಮಿನರಲ್ ಡೆಪಾಸಿಟ್ಸ್, ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್, ಕ್ಯೂರ್ ಫ್ರಮ್ ಕ್ಯಾನ್ಸರ್ ಅಂಡ್ ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸೊ ಇಷ್ಟು ಸೈನ್ಸ್ ಅಂಡ್ ಹೋಪ್ ಸರಲ್ಲಿ ನೋಡ್ಕೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಬೇಗ ಬೇಗ ಹೋಗೋಣ. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ಪದ್ಯದಲ್ಲಿ ಕೂಡ ನೀವು 2 marks ಅನ್ನ ಸ್ಟಡಿ ಮಾಡಬೇಕು. ಯು ಹ್ಯಾವ್ ಟು ಸ್ಟಡಿ 2 marks. As the astronaut is flying out of the earth, he has doubts about his return. How does he convey this? ಯಾವಾಗ ಇವನು ಅಸ್ಟ್ರೋನಾಟ್ ಸ್ಕೈಗೆ ಹೊಂಟಿದ್ದಾನೆ, ಅವನಿಗೆ ಡೌಟ್ ಇದೆ ವಾಪಸ್ ಬರೋದು, ಹೌದಾ? ಹೇಗೆ ಹೇಳ್ತಾನೆ ಇದನ್ನ ಅಂತ ಕೇಳಿದರೆ, ನಿಮಗೆ ಫಸ್ಟ್ ಆನ್ಸರ್ದಲ್ಲಿ ಅದಕ್ಕೆ ಆನ್ಸರ್ ಇದೆ. He says that the people of the earth could start the countdown and take a last look at him. They could cross out his name from their telephone book. ಇವೆಲ್ಲ ಪಾಯಿಂಟ್ಸ್ ನಲ್ಲಿ ಹ್ಯಾಕ್ ಬರಿಬೇಕಾಗುತ್ತೆ. The poet says that calendars and clocks are useless in space. ಯಾಕೆ ಕ್ಯಾಲೆಂಡರ್ಸ್ ಮತ್ತು ಕ್ಲಾಕ್ಸ್ ಯೂಸ್ಲೆಸ್ ಆಗ್ತಾವಂತಂದ್ರೆ, ಇನ್ ಸ್ಪೇಸ್ there is a winter under lock. ಅಂದ್ರೆ ಅಲ್ಲಿ ಯಾವುದೇ ಸೆಷನ್ಸ್ ಇರಲ್ಲ, ವಿಂಟರ್ ಅಂಡರ್ ಲಾಕ್. ಇಟ್ ಮೀನ್ಸ್ ದೇರ್ ಇಸ್ ನೋ ಚೇಂಜ್ ಆಫ್ ಸೀಸನ್ಸ್. ಅಲ್ಲಿ ಸೀಸನ್ಸ್ ಚೇಂಜ್ ಆಗಲ್ಲ. ಸೊ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ನಾಟ್ ನೀಡೆಡ್. ಅಂಡ್ ದೇರ್ ಇಸ್ ನೋ ಡೇ ಅಂಡ್ ನೈಟ್. ಡೇ ಅಂಡ್ ನೈಟ್ ಕೂಡ ಅಲ್ಲಿ ಇರಲ್ಲ. The speaker has the feeling that he is imprisoned. Why did poet feel like this? ಆಕಾಶದಲ್ಲಿ ಅವನಿಗೆ ಇಂಪ್ರಿಸನ್ ಅನ್ಸ್ತದೆ, ಅಂದ್ರೆ ಏನು, ಜೈಲ್ನಾಗ ಇದ್ದಾಗ ಅನ್ಸುತ್ತೆ. ಯಾಕೆ? ಬಿಕಾಸ್ ದ ಪೋಯೆಟ್ ವುಡ್ ಬಿ ಅಲೋನ್ ಇನ್ ಹಿಸ್ ಕ್ಯಾಪ್ಸುಲ್. ನೋಬಡಿ ವುಡ್ ವಿಸಿಟ್ ಹಿಮ್ ಆರ್ ನೋಬಡಿ ವುಡ್ ಟಾಕ್ ಟು ಹಿಮ್. He would not write or receive any letters, any emails. It means it appears like a solitary confinement. ಅಂದ್ರೆ ಜೈಲು, ಏಕಾಂತದಲ್ಲಿ ಜೈಲು ಅಂತ ಅನಿಸ್ತದೆ ಅಂತ ಅವನಿಗೆ. ನೆಕ್ಸ್ಟ್, the speaker says, teacups circling around me like planet around the sun. Why does it happen only in space and not on the earth? ಯಾಕೆ ಹಿಂಗಾಗತ್ತೆ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆನ್ ದ ಅರ್ತ್ ದೇರ್ ಇಸ್ ಎ ಫೋರ್ಸ್ ಆಫ್ ಗ್ರಾವಿಟಿ, ಬಟ್ ಇನ್ ದ ಸ್ಕೈ ದೇರ್ ಇಸ್ ನೋ ಫೋರ್ಸ್ ಆಫ್ ಗ್ರಾವಿಟಿ. ಅದಕ್ಕಾಗಿ ಹಂಗಾಗತ್ತೆ ಅಂತ ಹೇಳ್ಬೋದು. ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರಲ್ಲ. How would people on the earth watch astronaut? Would it affect him anyway? People ಹೆಂಗ್ ವಾಚ್ ಮಾಡ್ತಾರೆ astronaut ಅಂತ ಕೇಳ್ತಾರೆ. They watched through their televisions and through their telescopes. But astronaut wouldn't care any of this.
ಆದ್ರೆ ಅಷ್ಟೊನ್ನಟ್ಟು ಯಾವುದೇ ಕಾರಣಕ್ಕೂ ಕೇರ್ ಮಾಡಲ್ಲ. ಗಿವ್ ಸಮ್ ಇನ್ಸ್ಟನ್ಸಸ್ ಆಫ್ ಡೈಲಿ ರೂಟೀನ್ ಮೆನ್ಷನ್ಡ್ ಇನ್ ದ ಪೋಯಮ್. ಡೈಲಿ ರೂಟೀನ್ ಏನೇನು ಹೇಳ್ತಾ ನಾನು, ಒಂದು ರೈಟಿಂಗ್ ಮೇಲ್ ಇರ್ಬೋದು, ಪೋಸ್ಟಿಂಗ್ ಮೇಲ್ ಇರ್ಬೋದು, ಪೀಪಲ್ ವಿಸಿಟಿಂಗ್ ಇರ್ಬೋದು, ನಾಕಿಂಗ್ ಅಟ್ ದ ಡೋರ್ ಇರ್ಬೋದು. ಇವೆಲ್ಲ ಡೈಲಿ ರೂಟೀನ್ ವರ್ಕ್ ಇವು, ಹೌದಲ್ವಾ? The poet is off to outer space tomorrow morning. What does he ask the readers to do? ಓದೋರಿಗೆ ಏನ್ ಮಾಡ್ಬೇಕಂತ ಹೇಳ್ತಾನೆ. So he wanted to tell the readers to take a last look and to cross out his name from the telephone diary. ಇವೆಲ್ಲ ಹೇಳ್ತಾನೆ. ನೆಕ್ಸ್ಟ್ ಇನ್ನು ಇಷ್ಟು 2 ಮಾರ್ಕ್ಸ್ ನೋಡ್ಕೋಬೇಕಾಗತ್ತೆ. ಇನ್ನು ಯಾವ್ದಂತಂದ್ರೆ ಸಪ್ಲಿಮೆಂಟರಿ ಕೂಡ 2 ಮಾರ್ಕ್ಸ್ ಕೂಡ ನೋಡ್ಕೋಬೇಕಾಗತ್ತೆ. ಸಪ್ಲಿಮೆಂಟರಿಯಲ್ಲಿ ಸಪ್ಲಿಮೆಂಟರಿ ಯಾವ ಬರ್ತವೆ ಅಂತ ಕೇಳಿದ್ರೆ, ವೈ ವರ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಇನ್ ದ ಸ್ಟ್ರೀಟ್, ವೈ ವಾಸ್ ಇಟ್ ಟರ್ಮ್ಡ್ ಅನ್ಕಾಮನ್. ಯಾಕೆ ಸ್ಟೂಡೆಂಟ್ಸ್ ಅಲ್ಲಿ ಮಾರ್ಚಿಂಗ್ ಮಾಡ್ತಾ ಇರ್ತಾರೆ ಅಂತ ಕೇಳ್ತಾರೆ. ಇದನ್ನ ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಯಾಕೆ ಮಾರ್ಚ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ದ ಟೀಚರ್ ಆಫ್ ದ್ಯಾಟ್ ವಿಲೇಜ್ ಹ್ಯಾಸ್ ಬೀನ್ ಅರೆಸ್ಟೆಡ್ ಅಂಡ್ ಹಿ ವಾಸ್ ದ ಫಾಲೋವರ್ ಆಫ್ ಗಾಂಧೀಜಿ. ಅಲ್ಲಿ ಇರ್ತಕ್ಕಂಥ ಟೀಚರ್ನ ಅರೆಸ್ಟ್ ಮಾಡಿರ್ತಾರೆ, ಅವರು ಗಾಂಧೀಜಿಯ ಅನುಯಾಯಿ ಆಗಿರ್ತಾರೆ. ಅದಕ್ಕಾಗಿ ಸ್ಟೂಡೆಂಟ್ಸ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಒಂದು. ಸೆಕೆಂಡ್ ಪಾಯಿಂಟ್ ಏನು ಅಂತ ಕೇಳಿದ್ರೆ, ವೈ ವಾಸ್ ಇಟ್ ಟರ್ಮ್ಡ್ ಅನ್ಕಾಮನ್. ಯಾಕೆ ಅಂತಂದ್ರೆ, ಬಿಕಾಸ್ ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟಿಂಗ್, ಜಸ್ಟ್ ದ ಶಫಲ್ ಆಫ್ ಫೀಟ್, ಡ್ರಿಪ್ ಆಫ್ ರೇನ್ ಅಂಡ್ ಲೋ ಮರ್ಮರ್ ಸೌಂಡ್ ಫ್ರಮ್ ದ ವಾಚಿಂಗ್ ಕ್ರೌಡ್. Question number 2, ಎರಡನೇ ಪ್ರಶ್ನೆ. Can you guess what the police officer had been talking to the student leaders? ಹಂಗಾದ್ರೆ ಪೊಲೀಸ್ ಆಫೀಸರ್ ಸ್ಟೂಡೆಂಟ್ ಲೀಡರ್ಸ್ ಹೇಳಿದಾದ್ರು ಏನು? The students met the DSP, Deputy Superintendent of Police, DSP long form, and one of them handed him a piece of paper. The police officer didn't even glance at it. ಅದನ್ನ ನೋಡಿಲ್ಲ, ಹೌದಾ? ಸೊ ಅದನ್ನ ಪಾಯಿಂಟ್ ಹಾಕಿ ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 3, ಬಾಬು ಅಂಡ್ ಮಂಜು ವರ್ ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್. ಎಲ್ಲೋ ಒಂದ್ ಕಡೆ ಬಾಬುಗಿರ್ಬೋದು, ಮಂಜುಗಿರ್ಬೋದು, ಈ ಸ್ಟೂಡೆಂಟ್ಸ್ ಮಾರ್ಚಿಂಗು ಇಷ್ಟ ಆಗ್ಲಿಲ್ಲ. ಯಾಕೆ ಅಂತಂದ್ರೆ, ದೇ ಮಾರ್ಚ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಅವರು ತುಂಬಾ ಸೈಲೆಂಟ್ ಆಗಿ ಮಾರ್ಚಿಂಗ್ ಮಾಡ್ತಾರೆ. ಇದು ಬಾಬುಗೆ ಇಷ್ಟ ಆಗ್ಲಿಲ್ಲ, ಮಂಜುಗೂ ಇಷ್ಟ ಆಗ್ಲಿಲ್ಲ. ಅಂಡ್ ಬಾಬು ಥಾಟ್ ದಟ್ ದ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್. ಅವರೆಲ್ಲ, ಬಾಬು ಯೋಚನೆ ಮಾಡ್ತಾನೆ, ಸ್ಟೂಡೆಂಟ್ಸ್ ಪೊಲೀಸ್ಗೆ ಹೆದರ್ಕೊಂಡು ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ದೇ ಗಾಟ್ ಡಿಸಪಾಯಿಂಟೆಡ್. ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್? ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್? ಹಂಗಾದ್ರೆ ಪೊಲೀಸ್ ಆಫೀಸರ್ಸ್ ಹ್ಯಾಂಗೆ ಪ್ರೊಟೆಸ್ಟ್ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ದ ಪೊಲೀಸ್ ಆಫೀಸರ್ಸ್ ಎಕ್ಸ್ಪೆಕ್ಟೆಡ್ ದ ಸ್ಟೂಡೆಂಟ್ಸ್ ಟು ಶೌಟ್ ಸ್ಲೋಗನ್ಸ್ ಅಂಡ್ ಕಾಸ್ ವೈಲೆನ್ಸ್. ಅವರು ಸ್ಲೋಗನ್ಸ್ ಚೀರ್ತಾರೆ, ವೈಲೆನ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಊಟ ಮಾಡೋಣ ಬನ್ನಿ ಸರ್ ಅಂತಂದ್ರೆ ಮಾಡಿ. ದಿಸ್ ವುಡ್ ಮೇಕ್ ದ ಪೊಲೀಸ್ ಟು ಅರೆಸ್ಟ್ ದೆಮ್. ಅವರು ಇನ್ನು ಸ್ಟ್ರೈಕ್ ಮಾಡಬೇಕು, ಅದನ್ನ ಅರೆಸ್ಟ್ ಮಾಡಬೇಕು ಪ್ಲಾನ್ ಮಾಡಿರ್ತಾರೆ. ಅಂಡ್ ದೇ ವುಡ್ ಲೈಕ್ ಟು ಬೀಟ್ ದೆಮ್ ಅಪ್ ಅಂಡ್ ಇಂಪ್ರಿಸನ್ ದೆಮ್. ಬಟ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ದ ಪ್ರೊಟೆಸ್ಟ್. ದೇ ಡಿಡಂಟ್ ವಾಂಟ್ ಟು ಬಿ ಅರೆಸ್ಟೆಡ್ ದೆನ್. ಓಕೆ, next question number 5. What was there in the mysterious parcel? What suspicion did the police have about that? ಅವರ ರೂಮಿನಲ್ಲಿ ಅವರ ಮನೆಯಲ್ಲಿ ಒಂದು ಮಿಸ್ಟೀರಿಯಸ್ ಪಾರ್ಸಲ್ ಇರುತ್ತೆ. ದ ಮಿಸ್ಟೀರಿಯಸ್ ಪಾರ್ಸಲ್ ಕಂಟೈನ್ಡ್ ಎ cyclo-styling machine. The police suspected that Mohan and his family were making copies of Mahatma Gandhi speech. ಅವರೇನು ಸಸ್ಪಿಷಿಯಸ್ ಇರ್ತಾರೆ ಏನಂತಂದ್ರೆ, ಇವರು ಮಹಾತ್ಮ ಗಾಂಧಿ ಸ್ಪೀಚ್ ಅನ್ನ ಪ್ರಿಂಟ್ ಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. They also suspected that
Some people were hiding these. Okay. Next question. Why had Mr. Patil, the sub-inspector, ಸರ್ ಕ್ಲಾಸ್ ಯಾವಾಗ ಮುಗಿಯುತ್ತೆ? ಇನ್ನೊಂದು 10 ನಿಮಿಷ. ಇವು ಸಪ್ಲಿಮೆಂಟರಿ ಬಂದಿದ್ದೇನೆ ಈಗ. ಇನ್ನು ಮೂರು ಪಾಠ ಇದಾವೆ, ಅದರಲ್ಲಿ ಇಂಪಾರ್ಟೆಂಟ್ ಹೇಳಿ ಮುಗಿಸ್ತೇನೆ. ಓಕೆ, 2 marks ಕಂಪ್ಲೀಟ್ ಆಗ್ಬೇಕಲ್ವಾ? Why had Patil, the sub-inspector, come to Mohan's house? Who believed him? What was the result? ಯಾಕೆ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅವ್ರ ಮನೆಗೆ ಬರ್ತಾನೆ? Because British officers suspicious that they have cyclostyling machine in their home. Patil, Mr. Patil was a close friend of, Mr. Patil, the sub-inspector, came to Mohan's house to give a warning about the raid of his wife, as he was a close friend of Mohan's father. Mohan's father, the close friend. Okay. And he asked Mohan to give him the cyclostyling machine. ಹೌದಾ, ಅವನು ಏನ್ ಮಾಡ್ತಾನೆ, ಸೈಕ್ಲಿಸ್ಟ್ ಮಷಿನ್ ಕೊಡಂತ ಹೇಳ್ತಾನೆ. And Mohan's mother believed him. Next, how do you know that Mohan's mother was supportive of their struggle? ಹೆಂಗೆ ಸಪೋರ್ಟಿವ್ ಇದ್ರು ಅಂತ ಕೇಳ್ತಾರೆ. When Suman and their friend brought the cyclostyling machine, she asked them to keep it in puja room. Puja room ದಲ್ಲಿ ಇಡಬೇಕು ಅಂತ ಹೇಳ್ತಾಳೆ. When the sub-inspector came in initially, she acted as if everything was normal and nothing revolutionary took place at their home. Next, what do you think is the writer of the incident trying to impress upon the readers? ಹೆಂಗೆ ಅಂತಂದ್ರೆ, people wanted to fight against the British and get freedom. Some Indians were working for the British, but they were waiting for them to quit India. These people helped the freedom fighters secretly. The sub-inspector Patil also indirectly helped Mohan's family. ಅವರು ಕೂಡ indirectly ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್, ಆನ್ ಟಾಪ್ ಆಫ್ ದ ವರ್ಲ್ಡ್, ಇದರಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ಆನ್ ಟಾಪ್ ಆಫ್ ದ ವರ್ಲ್ಡ್. ಓಕೆ, ಥ್ಯಾಂಕ್ ಯು. ಮತ್ತೆ ನೋಡೋಣ. ಓಕೆ, ಆನ್ ಟಾಪ್ ಆಫ್ ದ ವರ್ಲ್ಡ್ ನಲ್ಲಿ ವಾಟ್ ವರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ, ಬೇಗ ನೋಡಿ ಬಿಡೋಣ. ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಬಿಫೋರ್ ಸಿ ವಾಸ್ ರೆಡಿ ಫಾರ್ ಮೌಂಟೇನ್. ಯಾವ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾರೆ ಡಿಕ್ಕಿ ಡೋಲ್ಮಾ ಅಂತ ಕೇಳ್ತಾರೆ. ಒಂದು, ಸಿ ಲಾಸ್ಟ್ ಹರ್ ಮದರ್ ಅಟ್ ದ ಏಜ್ ಆಫ್ 11 ಅಂಡ್ ಆಲ್ಸೋ ಸಿ ಲಾಸ್ಟ್ ಹರ್ ಬ್ರದರ್. ಇವೆರಡು ನೆನ್ಪಿಡ್ಬೇಕು, ಹರ್ ಮದರ್ ಅಂಡ್ ಹರ್ ಬ್ರದರ್, ಇವೆರಡು ನೆನ್ಪಿಡ್ಬೇಕು. And next, what was the Dicky Dolma fascinated by since her childhood? She was fascinated by, the grandeur of the snow-clad peaks of Himalayas. ಅದರ ಬಗ್ಗೆ ಆಕೆಗೆ ಫ್ಯಾಸಿನೇಷನ್ ಇರುತ್ತೆ since her childhood. And her native place was Palchan, ಹೌದಲ್ವಾ? And was surrounded by mountain peaks. ಎಲ್ಲ ಪಲ್ಚಾನು ಸರೌಂಡೆಡ್ ಹೆಂಗಾಗಿರ್ತದೆ ಅಂತಂದ್ರೆ ಮೌಂಟೇನ್ ಪೀಕ್ಸ್ ಇಂದ ಸರೌಂಡೆಡ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಫಾರ್ ದ ವೆಂಚೂರ್? ಹೆಂಗೆ ಪ್ರಿಪರೇಷನ್ ಮಾಡ್ತಾಳೆ ಅಂತ ಕೇಳ್ತಾರೆ. ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ದ ವೆಂಚೂರ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ by joining the newly opened mountaineering institute in Manali. ಆಕೆ ಏನ್ ಮಾಡ್ತಾಳೆ, ಜಾಯಿನ್ ಆಗ್ತಾಳೆ. ಅಂಡ್ ಆಲ್ಸೋ ಸಿ ಗಾಟ್ A grade. ಅಂಡ್ ಇನ್ನೊಂದು ಕಾರಣ ಏನಿತ್ತು ಅಂದ್ರೆ ಹರ್ ಡೆಡಿಕೇಶನ್, ಡಿಟರ್ಮಿನೇಷನ್, ಇವೆರಡು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ದೆನ್ ಕ್ವಶನ್ ನಂಬರ್ 4 ನೋಡಿ. ವಾಟ್ ವಾಸ್ ದ ಡ್ರೀಮ್ ಆಫ್ ಡಿಕ್ಕಿ ಡೋಲ್ಮಾ? ಡಿಕ್ಕಿ ಡೋಲ್ಮಾ ಡ್ರೀಮ್ ಏನಿತ್ತು ಅಂತ ಕೇಳ್ತಾಳೆ. ಆಮೇಲೆ ವೆನ್ ಡಿಡ್ ಹರ್ ಡ್ರೀಮ್ ಕಮ್ ಟ್ರೂ?
The dream of Dicky Dolma was to scale the snow-covered Himalayas. Snow-covered Himalayas ಹತ್ತಬೇಕು ಅಂತೇಳಿ. And ಇನ್ನೊಂದೇನು ಅಂತಂದ್ರೆ she climbed the Mount Everest on 10th May 1993. And also she was the youngest woman in the world. ಆಕೆ ಅತಿ ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಹೇಳ್ಬೋದು ಹತ್ತಿದವಳಲ್ಲಿ. Okay. Question number 5. How did Dicky Dolma feel when she climbed the Mount Everest? ಯಾವಾಗ ಡಿಕ್ಕಿ ಡೋಲ್ಮಾ ಮೌಂಟ್ ಎವರೆಸ್ಟ್ ಅನ್ನ ಹತ್ತುತ್ತಾಳೋ ಹೆಂಗ್ ಫೀಲ್ ಮಾಡ್ತಾಳೆ ಅಂತ ಕೇಳ್ತಾರೆ. ಹೌದಾ? Dicky Dolma could not describe the sight of Mount Everest. She had never imagined the beauty of Mount Everest. ಅದನ್ನ ಪಾಯಿಂಟ್ ಹಾಕಿ ಬರೀಬೇಕಾಗತ್ತೆ. What makes you think that Dicky Dolma's life as a girl was sorrowful? ಹೌದು, ಸಾರೋಫುಲ್ ಆಗಿತ್ತು. ಯಾಕಂತಂದ್ರೆ she lost her brother and mother at the age of 11. ಆಕೆ ಬ್ರದರ್ನ ಕಳ್ಕೊತಾಳೆ, ಮದರ್ನ ಕಳ್ಕೊತಾಳೆ. ಅದಕ್ಕೆ ಆಕೆ ಸಾರೋಫುಲ್ ಆಗಿತ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇವೆಲ್ಲ ಕ್ವಶನ್ಸ್ ನೋಡ್ಕೊಳ್ಳಿ. ಓಕೆ, ಇನ್ನು ಎ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತಂದ್ರೆ ನಿಮಗೆ ಅಲ್ಲಿ ಲೈಫ್ ಫಾರ್ ಹನೀಪ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್ ಅಂತ ಕೇಳ್ತಾರೆ. ಯಾಕೆ ಹನೀಪ್ ಕೂಡ ಹಾರ್ಡ್ಶಿಪ್ಸ್ ಅನ್ನ ಫೇಸ್ ಮಾಡ್ತಾನೆ. ಏನು ಅಂತಂದ್ರೆ at the age of 8 he lost his father. ತನ್ನ ಫಾದರ್ ಅನ್ನ ಕಳ್ಕೊತಾನೆ at the age of 8. ಹೌದಾ? ಅಂಡ್ ಇನ್ನೊಂದೇನಂತಂದ್ರೆ his mother Hema Aziz was left to take care of these 3 young boys. ಅದನ್ನ ಪಾಯಿಂಟ್ ಅನ್ನು ಹಾಕಿ ಬರಿಬೇಕಾಗತ್ತೆ. ಆಮೇಲೆ ಇದು ಕೂಡ ಬಹಳ ಸಲ ಪ್ರಶ್ನೆ ಬಂದಿದೆ. ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್, ವಾಟ್ ವಾಸ್ ದ್ಯಾಟ್? ಓಕೆ, ಹಂಗಾದ್ರೆ ಅಲ್ಲಿ ಅಬ್ಸೆನ್ಸ್ ಆಫ್ ಮದರ್ ಏನು ಕಲ್ಕೊಂಡ್ರೆ ಒಂದ್ ನೆನ್ಪಿಡೆ ಅಲ್ಲಿ ಪಾಯಿಂಟು, ಒನ್ಸ್ ಡ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿ ಒನ್ಸ್ ಲೈಫ್. ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಏನಂತ ಅರಿಬೇಕು, ಅದುವೇ ಅಲ್ಲಿ ಕಲಿಸ್ಕೊಡ್ತಾಳೆ ಅವ್ರ ತಾಯಿ. ಓಕೆ, ಓಕೆ ಓಕೆ ಹೇಳೋಣ ರೀ. ಇನ್ನು ಇಂಟ್ರೋವರ್ಟ್ ಹನೀಪ್ ಬಗ್ಗೆ ಬಹಳ ಸಲ ಪ್ರಶ್ನೆ ಬಂದಿದೆ. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಪ್? ಇಂಟ್ರೋವರ್ಟ್ ಹನೀಪ್ ಅಂತ ಹೆಂಗ್ ಕೇಳ್ತಾರೆ. ಇಟ್ ಮೀನ್ಸ್ ಹನೀಪ್ ಸಿಗ್ತಾವೆ. ಓಕೆ, ಹನೀಪ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಅಟ್ ದ ಏಜ್ ಆಫ್ 14. 14 ವರ್ಷ ಆದ ನಂತರ ಆತ ಏನ್ ಮಾಡ್ತಾನೆ, ಫ್ರೆಂಡ್ಸ್ ಮಾಡ್ಕೋತಾನೆ ಒಂದು. ಅಂಡ್ ಇನ್ನೊಂದು ಏನು ಅಂತಂದ್ರೆ he wanted to help poor people because it gave him a certain kind of joy. ಅವನು ಪೂವರ್ ಪೀಪಲ್ಗೆ ಹೆಲ್ಪ್ ಮಾಡ್ಬೇಕಂತಾನೆ, ಅದರಿಂದ ಅವನಿಗೆ ಒಂದು ಖುಷಿ ಸಿಗ್ತಿತ್ತು ಅಂತೇಳಿ. ಹೌದಾ? ಸೊ ಇಲ್ಲಿ ಸಾಕಷ್ಟು ಕ್ವಶನ್ಸ್ ಅದಾವೆ, ನೀವು ಕೂಡ ಇಲ್ಲಿ ನೋಡ್ಬೋದು. ಇವನ್ನೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇಂಟ್ರೋವರ್ಟ್ ಹನೀಪ್ ಇರ್ಬೋದು. ಇನ್ನು ಕೊನೆಯ ಲೆಸನು, ದಟ್ ಈಸ್ ಬರ್ಡ್ ಆಫ್ ಹ್ಯಾಪಿನೆಸ್. ದ ಬರ್ಡ್ ಆಫ್ ಹ್ಯಾಪಿನೆಸ್ ದಲ್ಲಿ ಇಂಪಾರ್ಟೆಂಟ್ ನೋಡ್ಬೋದು. ಏನು ಅಂತಂದ್ರೆ, ವಾಟ್ ಡಿಡ್ ದ ಪೀಪಲ್ ಇನ್ ದ ಪುವರ್ ಏರಿಯಾ ಇನ್ ಟಿಬೆಟ್ ಸಫರ್ ಅಂತ. ಅಲ್ಲಿ ಏನೇನು ಸಫರ್ ಆಗ್ತಾ ಇದ್ರು ಟಿಬೆಟಿನ್ ಪೀಪಲ್ ಅಂತಂದ್ರೆ, ನೋ ರಿವರ್ಸ್, ನೋ ಗುಡ್ ಲ್ಯಾಂಡ್ ಅಂಡ್ ನೋ ಫ್ರೆಶ್ ಏರ್. ಹೌದಲ್ವಾ? and no trees, no green grass, and the people suffered from hunger. And cold all year round ಅಂತ. So they were unhappy. So ಇವೆಲ್ಲ ಪಾಯಿಂಟ್ ಅನ್ನ ಬರೆಯಬೇಕಾಗತ್ತೆ. ಓಕೆ, ನೋ ರಿವರ್ಸ್, ನೋ ಲ್ಯಾಂಡ್, ನೋ ವಾರ್ಮ್ತ್ ಏರ್, ನೋ ಫ್ರೆಶ್ ಫ್ಲವರ್ಸ್, ಇವನ್ನೆಲ್ಲ ಪಾಯಿಂಟ್ಸ್ ಅನ್ನ ಹಾಕಿ ಬರಿಬೇಕಾಗತ್ತೆ. ಸೊ ದೇ ವರ್ ಅನ್ಹ್ಯಾಪಿ. ಓಕೆ,
ಕ್ವಶನ್ ನಂಬರ್ 2 ಅದರಲ್ಲಿ ವಾಟ್ ಡಿಡ್ ದ ಓಲ್ಡ್ ಫೋಕ್ ಟೆಲ್ ಅಬೌಟ್ ಏನು ಹ್ಯಾಪಿನೆಸ್. ಅಲ್ಲಿ ಹ್ಯಾಪಿನೆಸ್ ಬಗ್ಗೆ ಏನು ಹೇಳ್ತಾ ಅಂತ ಹೇಳ್ತಾರ ನೋಡಿ. ದ ಓಲ್ಡ್ ಫೋಕ್ ಯೂಸ್ಡ್ ಟು ಸೇ ದಟ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಹ್ಯಾಪಿನೆಸ್ ಬಗ್ಗೆ ಏನು ಹೇಳ್ತಂದ್ರೆ ಇಟ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್ ಅಂತ ಹೇಳುತ್ತೆ. ಇಟ್ ಲಿವ್ಡ್ ಫಾರ್ ಅವೇ ಆನ್ ಎ ಸ್ನೋವಿ ಮೌಂಟೇನ್ ಇನ್ ದ ಈಸ್ಟ್. ವೆರೆವರ್ ದ ಬರ್ಡ್ ಫ್ಲೂ ಹ್ಯಾಪಿನೆಸ್ ವೆಂಟ್ ವಿತ್ ಇಟ್. ಅಂದ್ರೆ ಎಲ್ಲಿ ಬರ್ಡ್ ಹಾರಿ ಹೋಗುತ್ತೋ ಅದ್ರ ಜೊತೆ ಹ್ಯಾಪಿನೆಸ್ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಹೌದಾ? ಸೊ ಇಷ್ಟು ಕ್ವಶನ್ಸ್ಗಳು, ಸಾಕಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿ ವಿಲ್ ಮೀಟ್ ಯು ಅಗೇನ್ in my next video, mostly tomorrow. Thank you so much and good night to all. Okay, thank you so much.